ತಿಮೋಥನಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಓದುತ್ತಾ ನೋಡೋಣ. ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು ಆಗಿರುವರು. ಇಷ್ಟೆಲ್ಲ ಕಾರ್ಯಗಳನ್ನು ಕಳೆದ ದಿವಸಗಳಲ್ಲಿ ನಾವು ಧ್ಯಾನ ಮಾಡಿ ನೋಡಿದ್ದೇವೆ. ಈಗ ಮುಂದುವರಿಸಿ ಪೌಲು ಏನು ಬರೀತಾರೆ ಅಂತಂತಂದರೆ, ಕಡೇ ದಿವಸಗಳಲ್ಲಿ ಮನುಷ್ಯರು ಮಮತೆ ಇಲ್ಲದವರು ಆಗಿರುವರು ಅಂತ ಬರೆಯೋದನ್ನು ನಾವು ಕಾಣ್ತೀವಿ. ಕಡೇ ದಿವಸಗಳಲ್ಲಿ ಮನುಷ್ಯರು ಯಾವ ರೀತಿಯಾಗಿರ್ತಾರಂತೆ? ಮನುಷ್ಯರು ಮಮತೆ ಇಲ್ಲದವರು ಆಗಿರುತ್ತಾರೆ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ಮಮತೆ ಇಲ್ಲದವರು ಅಂದರೆ ಅರ್ಥ ಏನು? ಮಮತೆ ಅಂದರೆ ಅರ್ಥ ಏನು? ಮಮತೆ ಅಂದರೆ ಪ್ರೀತಿ ಅಂತ. ಒಂದು ತಾಯಿ ತನ್ನ ಮಗುವಿಗೆ ತೋರಿಸುವಂಥ ಮಮತೆ ಅಂತ ಹೇಳ್ತಾರೆ. ಹಾಗಂದರೆ ಮಮತೆ ಅಂದರೆ ತುಂಬ ಅಧಿಕವಾದ ಪ್ರೀತಿ ಎಂಬುದಾಗಿ ಅದಕ್ಕೆ ಅರ್ಥ. ಇಲ್ಲಿ ಪೌಲನು ಬರೆಯುವಾಗ ಹೇಳೋ ಮಾತೇನೆಂದರೆ, ಕಡೇ ದಿವಸಗಳಲ್ಲಿ ಮನುಷ್ಯರು ಮಮತೆ ಇಲ್ಲದವರುಗಳಾಗಿರುತ್ತಾರೆ ಅಂತ ಅವರು ಬರೀತಾರೆ. ಹಾಗಂದರೆ ಮನುಷ್ಯರು ಪ್ರೀತಿ ಇಲ್ಲದವರುಗಳಾಗಿ ಇರ್ತಾರೆ ಎಂಬುದಾಗಿ ತಾನು ಬರೆಯುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಇದೇ ಮಾತನ್ನು ಹೇಳ್ತಾರೆ. ಅವ್ರು ಹೇಳುವಂಥ ಒಂದು ಕಾರ್ಯ ಏನಂತಂತಂದರೆ, ಅಧರ್ಮವು ಹೆಚ್ಚಾಗುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಎಂಬುದಾಗಿ ಮತ್ತಾಯನು ಬರೆದ 24ನೇ ಸುವಾರ್ತೆಯಲ್ಲಿ ಅವರು ಹೇಳ್ತಾರೆ. ಕಡೆಗಾಲಗಳ ಗುರಿತಾಗಿ ಅವರು ಹೇಳುವಾಗ ಅನೇಕ ಕಾರ್ಯಗಳು ಹೇಳ್ತಾರೆ. ಅದರಲ್ಲಿ ಅವರು ಹೇಳುವಂಥ ಒಂದು ಕಾರ್ಯ, ಅಧರ್ಮ ಹೆಚ್ಚಾಗುವುದರಿಂದ ಮನುಷ್ಯರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ ಅಂತ ಯೇಸು ಕ್ರಿಸ್ತನು ಸೂಚಿಸುವುದನ್ನು ನಾವು ಕಾಣಬಹುದು. ಆಗ ಕಡೆಗಾಲಗಳ ಸೂಚನೆಗಳಲ್ಲಿ ಒಂದು ಸೂಚನೆ ಯಾವುದು ಅಂತಂದರೆ, ಮನುಷ್ಯರಲ್ಲಿ ಪ್ರೀತಿ ಇರೋದಿಲ್ಲ. ಮನುಷ್ಯರಲ್ಲಿ ಪ್ರೀತಿಯ ಸ್ವಭಾವ ಕಡಿಮೆಯಾಗಿ ಹೋಗಿರುತ್ತೆ. ಅದು ಕೊರೆಯುತ್ತಾ ಪ್ರೀತಿ ಇಲ್ಲದವರುಗಳಾಗಿ ಮನುಷ್ಯರು ಬದಲಾಗಿ ಹೋಗಿರ್ತಾರೆ. ಹಿಂದಿನ ಕಾಲಗಳನ್ನು ನಾವು ನೋಡುವಾಗ ಸಮಾಜದಲ್ಲಿ ಮನುಷ್ಯರ ಮಧ್ಯದಲ್ಲಿ ಒಬ್ಬರಿಗೊಬ್ಬರಿಗೆ ಬಹಳ ಪ್ರೀತಿ ಇತ್ತು. ಹಿಂದಿನ ಕಾಲಗಳಲ್ಲಿ ಕುಟುಂಬಗಳಲ್ಲಿ ಬಹಳ ಪ್ರೀತಿ ಇತ್ತು. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡೋರು. ತಂದೆ ತಾಯಿಗಳು ಮಕ್ಕಳು ತಂದೆ ತಾಯಿಗಳನ್ನು ಬಹಳ ಪ್ರೀತಿ ಮಾಡೋರು. ಸಹೋದರರು ಸಹೋದರಿಯರು ಒಬ್ಬರಿಗೊಬ್ಬರು ತುಂಬ ಪ್ರೀತಿ ಮಾಡೋರು. ಬಂಧು ಬಾಂಧವರುಗಳು, ಸ್ನೇಹಿತರುಗಳು, ಪರಿಚಯ ಇರುವಂಥವರು, ಒಂದೇ ಊರಿನವರು, ನಮ್ಮ ಜನ ಎಂಬುದಾಗಿ ಒಬ್ಬರನ್ನೊಬ್ಬರು ಹೆಚ್ಚಾಗಿ ಹಿಂದಿನ ಕಾಲಗಳಲ್ಲಿ ಪ್ರೀತಿ ಮಾಡೋರು. ಆದರೆ ಕಾಲಗಳು ಕಳೀತಾ ಏನಾಗ್ತಾ ಇದೆ ಅಂತಂತಂದರೆ, ಸಮಾಜದಲ್ಲಿ ಮನುಷ್ಯರ ಮಧ್ಯದಲ್ಲಿ ಪ್ರೀತಿ ಕಡಿಮೆಯಾಗಿ ಹೋಗ್ತಾ ಇರುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಇವತ್ತು ಕುಟುಂಬಗಳಲ್ಲಿ ಒಬ್ರಿಗೊಬ್ರಿಗೆ ಪ್ರೀತಿ ಇಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ಇವತ್ತು ಪ್ರೀತಿ ಇಲ್ಲ. ತಂದೆ ತಾಯಿಗಳು ಮಕ್ಕಳ ಮಧ್ಯದಲ್ಲಿ ಇವತ್ತು ಪ್ರೀತಿ ಇಲ್ಲ. ಸಹೋದರ ಸಹೋದರಿಗಳ ಮಧ್ಯದಲ್ಲಿ ಇವತ್ತು ಒಬ್ರಿಗೊಬ್ರಿಗೆ ಪ್ರೀತಿ ಇಲ್ಲ. ಸ್ನೇಹಿತರು ಬಂಧು ಬಾಂಧವರುಗಳ ಮಧ್ಯದಲ್ಲಿ ಇವತ್ತು ಒಬ್ರಿಗೊಬ್ರಿಗೆ ಪ್ರೀತಿ ಇಲ್ಲ. ಸಮಾಜದಲ್ಲಿ ಇವತ್ತು ಒಂದೇ ಸ್ಥಳದಲ್ಲಿ ಇರುವಂಥವ್ರಿಗೆ ಒಬ್ರಿಗೊಬ್ರಿಗೆ ಪ್ರೀತಿ ಅನ್ನೋದು ಇಲ್ಲ. ಎಷ್ಟೋ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಮನಸ್ಸಿಗೆ ಬಂದ ಹಾಗೆ ಒಡೆಯೋದು, ಗಾಯಪಡಿಸೋದು, ಎಷ್ಟೋ ವಯಸ್ಸಾಗಿರುವಂಥ ತಂದೆ ತಾಯಿಗಳನ್ನು ಮನೆಯಿಂದ ಆಚೆ ಹಾಕುವಂಥ ಮಕ್ಕಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಅನಾಥಾಶ್ರಮಗಳಿಗೆ ಹೋದರೆ ವಯಸ್ಸಾಗಿರುವಂಥ ವೃದ್ಧರುಗಳು ಎಷ್ಟೋ ದನಗಳು ಇವತ್ತು ಸಿಗ್ತಾರೆ. ನೆನ್ನೆ ನಾನು ನ್ಯೂಸ್ನಲ್ಲಿ ನೋಡಿದೆ. ಏನಂದರೆ, ಒಂದು ಮಗಳು ಅಳಿಯ ಸರಿ ರಾತ್ರಿ ಒಂದು ಹೊತ್ತಲ್ಲಿ ಕಾರಲ್ಲಿ 80 ವರ್ಷ ವಯಸ್ಸಾಗಿರುವಂಥ ಅವ್ರ ತಾಯಿನ ಕರ್ಕೊಂಡು ಬಂದು ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟು ರಾತ್ರಿ ಕಾರ್ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಬಂದು ಜನಗಳು ನೋಡುವಾಗ ಆ ಚಳಿಯಲ್ಲಿ 80 ವರ್ಷದ ವಯಸ್ಸಾಗಿರುವಂಥ ಒಂದು ಅಜ್ಜಿ ನಡುಗ್ತಾ ಇದೆ. ಆಮೇಲೆ ವಿಚಾರಣೆ ಎಲ್ಲ ಮಾಡಿದಾಗ ಹಿಂಗೆ ರಾತ್ರಿ ಕಾರಲ್ಲಿ ಕರ್ಕೊಂಬಂದು ಎಲ್ಲೋ ಒಂದು ಜಾಗದಲ್ಲಿ ಮಲಗಿಸ್ಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದಾರೆ. ಇವತ್ತು ಆ ರೀತಿ ಬೀದಿಯಲ್ಲಿರುವಂಥ ಎಷ್ಟೋ ತಂದೆ ತಾಯಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ. ಕಾರಣ, ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಪ್ರೀತಿ ಇಲ್ಲ. ಇವತ್ತು ಸಹೋದರರು ಸಹೋದರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ಕಿತ್ತಾಡಿಕೊಂಡು, ಒಬ್ಬರ ಜೊತೆ ಒಬ್ಬರು ಗಲಾಟೆಗಳು ಮಾಡಿಕೊಂಡು, ಒಬ್ರನ್ನೊಬ್ರನ್ನ ಹೊಡೆದಾಡಿಕೊಂಡು, ಒಬ್ರನ್ನೊಬ್ರು ನೋಡಿ ಮಾತಾಡಿಸ್ದಾರ, ಒಬ್ಬರ ಮನೆಗಳಿಗೆ ಒಬ್ರು ಹೋಗ್ದಿರ, ಒಬ್ಬರ ಕಷ್ಟಕ್ಕೆ ಒಬ್ರು ಆಗ್ದಿರ, ಒಬ್ರನ್ನ ನೋಡಿ ಒಬ್ರು ಸಹಿಸ್ದಿರ, ಒಬ್ಬರು ಚೆನ್ನಾಗಾದರೆ ಇನ್ನೊಬ್ರು ಹೊಟ್ಟೆ ಕಿಚ್ಚು ಪಡ್ಕೊಂಡು ಅವ್ನು ಕೆಟ್ಟೋಗೋದಕ್ಕೋಸ್ಕರ ಕುತಂತ್ರಗಳನ್ನು ಮಾಡುವಂಥ ಎಷ್ಟೋ ಕಾರ್ಯಗಳನ್ನು ಇವತ್ತು ನಾವು ನೋಡೋದಕ್ಕೆ ಸಾಧ್ಯ. ಆಗ ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಕುಟುಂಬಗಳಲ್ಲಿ, ಇವತ್ತಿನ ಸಂಬಂಧಗಳಲ್ಲಿ ಒಂದು ಕಾಲದಲ್ಲಿ ಇದ್ದಂತಹ ಪ್ರೀತಿ ಐಕ್ಯತೆ ಇವತ್ತು ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತೇನಾಗಿದ್ದಾರೆ, ಮನುಷ್ಯರೆಲ್ಲರೂ ಚದುರಿ ಹೋಗಿದ್ದಾರೆ. ಹಿಂದಿನ ಕಾಲಗಳಲ್ಲಿ ಯಾವ ಥರ ಇತ್ತು ಅಂತಂದರೆ, ಎಲ್ಲ ಕುಟುಂಬವಾಗಿ ಒಟ್ಟಾಗಿರ್ತಾ ಇದ್ರು. ಆ ಕಾಲಗಳಲ್ಲಿ ಮಕ್ಕಳು ತುಂಬ ಜಾಸ್ತಿ. ಒಂದು ತಂದೆ ತಾಯಿ ಇದ್ರು ಅಂತಂದರೆ ಅವ್ರಿಗೆ 5, 6, 7, 8, 10 ಮಕ್ಕಳು ಇರ್ತಾಯಿದ್ರು. ಅವರೆಲ್ಲ
ದೊಡ್ಡವರಾಗಿ ಬೆಳೆದು ಎಲ್ಲ ಮದುವೆಗಳಾಗಿ ಅವ್ರಿಗೂ ಮಕ್ಕಳುಗಳಾದ್ರೂ ಕೂಡ ಎಲ್ಲ ಒಟ್ಟಿಗೆ ಇರೋರು, ದೊಡ್ಡ ಕುಟುಂಬಗಳು. ಕಾರಣ ಅವ್ರಿಗೆಲ್ಲರಿಗೂ ಒಬ್ರಿಗೊಬ್ರಿಗೆ ಪ್ರೀತಿ ಇತ್ತು, ನಾವೆಲ್ಲ ಒಂದೇ ಅನ್ನೋವಂಥ ಒಂದು ಪ್ರೀತಿ ವಿಶ್ವಾಸ ಇತ್ತು. ಆದರೆ ಈ ಕಾಲಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಮನುಷ್ಯನಲ್ಲಿ ಪ್ರೀತಿ ಬತ್ತಿ ಹೋಗ್ತಾ ಇದೆ. ಅದರಿಂದ ಇವಾಗ ಏನಂತಂದರೆ ಯಾರು ಒಬ್ರನ್ನೊಬ್ರು ಸೇರೋದೇ ಇಲ್ಲ. ಈ ಕಾಲದಲ್ಲಿ ಇಬ್ಬರೇ ಮಕ್ಕಳು, ಇಲ್ಲಾಂದರೆ ಹೋಗ್ತಾ ಹೋಗ್ತಾ ಕಾಲಗಳು ಈಗ ಒಬ್ಬರೇ ಮಕ್ಕಳು. ಆದರೆ ಆ ಒಬ್ಬರೇ ಮಕ್ಕಳಿದ್ರು ಕೂಡ ಒಂದು ಅವ್ರ ಮದುವೆ ಆಗೋ ವಯಸ್ಸುವರೆಗೂ ಅಪ್ಪ ಅಮ್ಮ ಮಗ ಮಗಳು ಅಂತಿರ್ತಾರೆ. ಆ ಒಂದೇ ಮಗನಿಗೆ ಮದುವೆ ಆದಮೇಲೆ ಆ ಮಗ ಸೊಸೆ ಬೇರೆ, ಈ ಅಪ್ಪ ಅಮ್ಮ ಬೇರೆ. ಹಿಂದಿನ ಕಾಲದಲ್ಲಿ 10 ಜನ ಮಕ್ಕಳಿದ್ರು ಕೂಡ 10 ಜನಕ್ಕೂ ಮದುವೆ ಆದ್ಮೇಲೂ ಕೂಡ ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು ಎಲ್ಲರೂ ಒಂದೇ ಮನೇಲಿರೋರು, ಪ್ರತಿದಿನ ಹಬ್ಬ ಆಗ. ಆದರೆ ಇವಾಗ ಯಾವ ಥರ ಆಗಿದೆ ಅಂದರೆ ಒಂದೇ ಒಂದು ಮಗ ಇದ್ದಾನೆ ಅಂದ್ರೂ ಕೂಡ ಆ ಒಬ್ಬ ಮಗನಿಗೆ ಮದುವೆ ಆದಮೇಲೆ ಅಪ್ಪ ಅಮ್ಮ ಒಂದು ಕಡೆ, ಮಗ ಸೊಸೆ ಒಂದು ಕಡೆ. ಕಾರಣ ಪ್ರೀತಿ ಇಲ್ಲ, ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇಲ್ಲ. ಅದರಿಂದ ಏನಾಗ್ತಾರೆ, ಇವತ್ತೆಲ್ಲ ಜನಗಳು ಚದರಿ ಹೋದವರಾಗಿ ಬದುಕ್ತಾ ಇದ್ದಾರೆ. ನೀನೊಂದು ಕಡೆ ನಾನೊಂದು ಕಡೆ ಅನ್ನೋ ರೀತಿಯಲ್ಲಿ ಸಮಾಜ ಬದುಕೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ಇದೆಲ್ಲ ಏನನ್ನು ಸೂಚಿಸುತ್ತೆ? ಕಡೆಗಾಲಗಳನ್ನು ಸೂಚಿಸುತ್ತೆ. ದೇವರ ವಾಕ್ಯ ಹೇಳುತ್ತೆ, ಕಡೆಗಾಲಗಳಲ್ಲಿ ಮನುಷ್ಯರು ಮಮತೆ ಇಲ್ಲದವರುಗಳಾಗಿರ್ತಾರೆ. ಯೇಸು ಕ್ರಿಸ್ತನು ಹೇಳೋದು ಅನೇಕರ ಪ್ರೀತಿ ತನ್ನಗಾಗಿ ಹೋಗುತ್ತೆ ಅಂತ ಹೇಳಿ. ಆದರೆ ಇನ್ನೊಂದು ವಿಧವಾದ ಪ್ರೀತಿ ಇವತ್ತು ಸಮಾಜದಲ್ಲಿ ತುಂಬ ಜಾಸ್ತಿ ಇದೆ. ನಮಗೆಲ್ಲಾದರೂ ಪ್ರೀತಿ ಇದೆ ಅನ್ನೋದ್ರ ಕಾಣಿಸಿದ್ರು ಕೂಡ ಇವತ್ತಿರುವಂಥ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ, ಅದು ಕಪಟವಾದ ಪ್ರೀತಿ, ಅದು ಸ್ವಾರ್ಥದಿಂದ ಕೂಡಿರುವಂಥ ಪ್ರೀತಿ. ಹೆಂಗೆ ಅಂದರೆ ಇವತ್ತು ಲೋಕದಲ್ಲಿರುವಂಥ ಪ್ರೀತಿ, ನಿನ್ನಿಂದ ನನಗೆ ಏನೋ ಒಂದು ಪ್ರಯೋಜನ ಇದೆ ಅಂತಂತಂದರೆ ನಾನು ನಿನಗೆ ತುಂಬ ಪ್ರೀತಿ ತೋರಿಸ್ತೇನೆ. ನಿನ್ನಿಂದ ನನಗೇನೋ ಒಂದು ಕೆಲಸ ಆಗಬೇಕಾಗಿದೆ ಅಂತಂತಂದರೆ ನಾನು ನನಗೆ ತುಂಬ ಪ್ರೀತಿ ತೋರಿಸ್ತೇನೆ. ನಿನ್ನ ಜೊತೆ ನಯವಾಗಿ ಮಾತಾಡ್ತೇನೆ, ನಿನ್ನನ್ನು ಚೆನ್ನಾಗಿ ಇಟ್ಕೊಳ್ತೇನೆ, ನಿನ್ನನ್ನು ಚೆನ್ನಾಗಿ ಉಪಚರಿಸ್ತೇನೆ, ಎಲ್ಲ ಥರ ಚೆನ್ನಾಗಿರ್ತೇನೆ. ಆದರೆ ನಿನ್ನಿಂದ ನನಗೆ ಆಗುವಂಥ ಪ್ರಯೋಜನ ಏನೋ ಒಂದು ನಿಂತೋಯ್ತು ಅಂತಂದರೆ, ಅಥವಾ ನಿನ್ನಿಂದ ನನಗೇನೋ ಒಂದು ಕೆಲಸ ಆಗಬೇಕಾಗಿರೋ ಅಗತ್ಯ ಇಲ್ಲ ಅಂತಂತಂದರೆ ಇನ್ನು ನೀನ್ಯಾರೋ, ಇನ್ನು ನಾನ್ಯಾರೋ. ಆ ರೀತಿಯಾದ ಒಂದು ಪ್ರೀತಿ ಇರುವಂಥ, ಕಪಟವಾದ ಪ್ರೀತಿ ಇರುವಂಥ ಕಾಲಘಟ್ಟಗಳಲ್ಲಿ ನಾನು ನೀವು ವಾಸ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಜನ ಪ್ರೀತಿಯಿಂದ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಒಂದಲ್ಲ ಒಂದು ದಿವಸದಲ್ಲಿ ಅವ್ರ ಪ್ರೀತಿ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ನೀವು ಯಾರಿಗಾದ್ರೂ ಒಳ್ಳೇದು ಮಾಡ್ತಾ ಇರಿ, ತುಂಬ ಪ್ರೀತಿ ತೋರಿಸ್ತಾ ಇರ್ತಾರೆ. ಆದರೆ ನೀವು ಮಾಡೋವಂಥ ಒಳ್ಳೇದನ್ನು ನಿಲ್ಲಿಸ್ಬಿಡಿ, ಆಮೇಲೆ ಅವರು ನಿಮ್ಮ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಇದೇ ಕಪಟವಾದ ಪ್ರೀತಿ. ಇವತ್ತು ಲೋಕದಲ್ಲಿ ಕಾಣಿಸುವಂಥ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ, ಅದು ಸ್ವಾರ್ಥದಿಂದ ಕೂಡಿರುವಂಥ, ಕಪಟದಿಂದ ಕೂಡಿರುವಂಥ ಪ್ರೀತಿಯನ್ನು ಇವತ್ತು ನಾವು ಎಲ್ಲ ಕಡೆ ನೋಡ್ಬೋದು. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ ವಾಕ್ಯಗಳು 6 ಮತ್ತು 7 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಲೋಭಿಯ ಅನ್ನವನ್ನು ಉಣ್ಣದಿರು, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ. ಇಲ್ಲಿ ಜ್ಞಾನಿ ಹೇಳೋ ಮಾತೇನಂತಂದರೆ ಲೋಭಿಯ ಅನ್ನವನ್ನು ಉಣ್ಣದಿರು ಅಂತ ಹೇಳ್ತಾನೆ. ಈ ಲೋಭಿ ಅಂದರೆ ಯಾರು? ಲೋಭಿ ಅಂದರೆ ಆಶೆ ಬುರುಕ ಅಂತ ಅರ್ಥ. ಆಶೆ ಬುರುಕ ಅಂತಂದರೆ ಎಲ್ಲ ನನಗೆ ಬೇಕು ಅಂತ ಆಸೆ ಪಡುವಂಥವ್ರು, ತುಂಬ ಆಸೆ ಇರುವಂಥವ್ರು. ಮತ್ತು ಇನ್ನೊಂದು ಜಿಪುಣರು. ಲೋಭಿ ಅಂದರೆ ಅರ್ಥ ಇರೋ ಅಂದರೆ ತುಂಬ ಆಸೆ ಪಡೋರು, ಜಿಪುಣರು ಅಂತ ಅರ್ಥ. ಇವಾಗ ಯಾರಿಗಾದ್ರೂ ಯಾವುದಾದ್ರ ಮೇಲೆ ತುಂಬ ಆಸೆ ಇದೆ ಅಂತ ಅನ್ಕೊಳ್ಳಿ, ಅವ್ರೇನು ಮಾಡ್ತಾರೆ, ಅದನ್ನು ಯಾರಿಗೂ ಕೊಡೋದಿಲ್ಲ. ಉದಾಹರಣೆಗೆ ನನಗೆ ದುಡ್ಡು ಮೇಲೆ ತುಂಬ ಆಸೆ, ತುಂಬ ದುಡ್ಡು ನನಗೆ ಬೇಕು, ಎಲ್ಲ ದುಡ್ಡು ನನಗೆ ಬೇಕು ಅನ್ನೋ ಆಸೆ ಇದ್ದರೆ ನಾನು ಯಾರಿಗೂ ಏನು ಕೊಡೋದಿಲ್ಲ. ಅದೇ ರೀತಿ ಲೋಭಿ ಅನ್ನೋರಿಗೆ ತುಂಬ ಆಸೆ ಇರೋರು, ಜಿಪುಣರು ಅಂತ ಅರ್ಥ. ದೇವ್ರ ವಾಕ್ಯ ನಮ್ಗೆ ಏನು ಹೇಳುತ್ತಂದರೆ ಲೋಭಿಯ ಅನ್ನವನ್ನು ಉಣ್ಣದಿರು. ಯಾವನು ತುಂಬ ಜಿಪುಣನಾಗಿದ್ದಾನೋ ಅವನ ಅನ್ನವನ್ನು ನೀನು ತಿನ್ನಬೇಡ, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ. ಅವನ ರುಚಿ ಪದಾರ್ಥಗಳನ್ನು ಕೊಟ್ಟರು ಕೂಡ ನೀನು ಅದನ್ನು ಬಯಸಬೇಡ ಅಂತ ಹೇಳ್ಬಿಟ್ಟು, ಕಾರಣ ಏನು ಅಂತ ನಾವು ಓದುವಾಗ 7ನೇ ವಾಕ್ಯದಲ್ಲಿ, ಅವನು ತನ್ನೊಳಗಿನ ಯೋಚನೆಯಂತೆಯೇ ಇದ್ದಾನೆ, ಉಣ್ಣು ಕುಡಿ ಎಂದು ಹೇಳಿದರು ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಏನಕ್ಕೆ ಅವನ ಅನ್ನವನ್ನು ನೀನು ತಿನ್ನಬಾರದು, ಅವನ ರುಚಿ ಪದಾರ್ಥವನ್ನು ನೀನು ಬಯಸಬಾರದು ಅಂತಂತಂದರೆ ಅವನೊಳಗಡೆ ಏನೋ ಒಂದು ಯೋಚನೆ ಇದೆ. ಅವನ ಮೇಲ್ಗಡೆ ಏನು ಹೇಳ್ತಾ ಇದ್ದಾನೆ, ನಿನಗೋಸ್ಕರ ಅನ್ನ ಮಾಡಿ, ಬಿರಿಯಾನಿ ಮಾಡಿ, ಕಬಾಬ್ ಮಾಡಿ, ರುಚಿ ರುಚಿಯಾದ ಆಹಾರ ಪದಾರ್ಥಗಳನ್ನೆಲ್ಲ ಮಾಡಿ, ಉಣ್ಣು ಕುಡಿ, ಚೆನ್ನಾಗಿ ತಿನ್ನು, ಸಂತೋಷವಾಗಿರು
ನಿನಗೋಸ್ಕರನೇ ಇದೆಲ್ಲ ಮಾಡಿದ್ದೀನಿ ಅಂತ ನಿನ್ನನ್ನು ಚೆನ್ನಾಗಿ ಅವನೇನ್ ಮಾಡ್ತಾ ಇದ್ದಾನೆ, ಉಪಚರಿಸ್ತಾ ಇದ್ದಾನೆ. ಆದರೆ ಅವನ ಒಳಗಡೆ ಏನೋ ಯೋಚನೆ ಇದೆ. ಆ ಯೋಚನೆಗೋಸ್ಕರವಾಗಿ ನಿನಗೆ ಇದನ್ನು ಮಾಡ್ತಾ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರು, ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಅವನು ನಿನಗೆ ಚೆನ್ನಾಗಿ ಮಾಡಿ ಇಟ್ಟು ತಿನ್ನು ತಿನ್ನು ಅಂತ ಹೇಳುವಾಗ, ಅಯ್ಯೋ ಈ ವ್ಯಕ್ತಿಗೆ ನನ್ಗೆ ಎಷ್ಟು ಪ್ರೀತಿ ಇದೆಯಪ್ಪ, ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ ಅಂತ ನೀನು ಅನ್ಕೊಂತಾ ಇದೀಯಾ. ಅನ್ಕೊಂಡ್ಬೇಡ. ಅವನು ನಿನ್ನ ಮೇಲೆ ಪ್ರೀತಿಯಿಂದ ಅದನ್ನು ಮಾಡ್ತಾ ಇಲ್ಲ. ಅವನಿಗೆ ಬೇರೆ ಏನೋ ಯೋಚನೆ ಇದೆ. ನಿನ್ನಿಂದ ಅವನಿಗೆ ಬರುವಂತ ಏನೋ ಒಂದು ಲಾಭ ಇದೆ. ಅದಕ್ಕೋಸ್ಕರವಾಗಿ ಅವನು ನಿನಗೆ ಪ್ರೀತಿ ತೋರಿಸೋ ರೀತಿಯಲ್ಲಿ ಎಲ್ಲ ಮಾಡಿಟ್ಟು ತಿನ್ನು 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 ಅಂತ ಚೆನ್ನಾಗಿ ಉಪಚರಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ತಿನ್ನಬೇಡ, ಅವನ ಪದಾರ್ಥಗಳಿಗೆ ಆಸೆ ಪಡಬೇಡ. ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅವನಿಗಿರುವಂಥ ಏನೋ ಯೋಚನೆಯಿಂದ ಇದನ್ನು ಅವನು ಮಾಡ್ತಾ ಇದ್ದಾನೆ ಅಂತ ದೇವ್ರ ವಾಕ್ಯ ನಮಗೆ ಹೇಳೋದನ್ನ ನಾವು ಕಾಣ್ತೀವಿ. ಇವತ್ತು ಈ ಲೋಕ ಇದೇ ಥರನೇ ಇರೋದು. ಅವ್ರಿಗೆ ಏನೋ ಒಂದು ಸ್ವಾರ್ಥ, ಏನೋ ಒಂದು ಪ್ರಯೋಜನ ಇದೆ ಅನ್ನೋವಾಗ ತುಂಬ ಪ್ರೀತಿ ತೋರಿಸ್ತಾರೆ. ಆದರೆ ಅವ್ರ ಸ್ವಾರ್ಥ, ಅವರ ಒಂದು ಪ್ರಯೋಜನ ಕೈ ಸಿಗೋದಿಲ್ಲ ಅಂತ ಅನ್ನುವಾಗ ಅವರನ್ನು ಹಾಗೆ ಬಿಟ್ಟು ಬಿಡುವಂಥದ್ದನ್ನು ನಾವು ಕಾಣಬಹುದು. ಕಪಟದಿಂದ ಕೂಡಿರುವಂಥ ಪ್ರೀತಿ, ಸ್ವಾರ್ಥದಿಂದ ಕೂಡಿರುವಂಥ ಪ್ರೀತಿನ ಇವತ್ತು ನಾವು ಲೋಕದಲ್ಲಿ ನೋಡುವುದಕ್ಕೆ ಸಾಧ್ಯ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಜಿಪುಣರ ಅನ್ನವನ್ನು ಉಣ್ಣಬೇಡ, ಅವರ ರುಚಿ ಪದಾರ್ಥಗಳನ್ನ ನೀನು ಬಯಸಬೇಡ. ಅವ್ರಿಗೆ ಅವರು ಯಾರಿಗೂ ಯಾವತ್ತೂ ಏನು ಇಟ್ಟವರಲ್ಲ, ಇಡೋದು ಕೂಡ ಇಲ್ಲ. ಆದರೆ ನಿನಗೆ ಇಡ್ತಾವ್ರೆ ಅಂತಂದ್ರೆ ಪ್ರೀತಿಯಿಂದ ಅಲ್ಲ, ಏನೋ ಒಂದು ಸ್ವಾರ್ಥದಿಂದ. ಹುಷಾರಾಗಿರು, ಅವರ ಪ್ರೀತಿ ಯಥಾರ್ಥವಾದದ್ದಲ್ಲ ಅಂತ ಇಲ್ಲಿ ವಾಕ್ಯ ನಮಗೆ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಈ ಲೋಕದಲ್ಲಿ ನಾವಿವತ್ತು ಕಾಣುವಾಗ ಯಾವ ಥರ ಪ್ರೀತಿ ಇದೆ ಅಂತಂದ್ರೆ, ಈ ಥರ ಪ್ರೀತಿನೇ ತುಂಬ ಜಾಸ್ತಿ ಇದೆ. ಏನಾದ್ರು ಒಂದು ಸ್ವಾರ್ಥ ಇರುವಾಗ, ಅವರಿಂದ ಏನಾದರೂ ಒಂದು ಅನುಕೂಲ ಆಗುವಾಗ ತುಂಬ ಪ್ರೀತಿಯನ್ನು ತೋರಿಸ್ತಾರೆ. ಅದಿಲ್ಲದಿರುವಾಗ ಪ್ರೀತಿ ಮರೆಯಾಗಿ ಹೋಗುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ದೇವ್ರ ವಾಕ್ಯವನ್ನು ನಾವು ಮತ್ತೆ ಓದುವಾಗ ಇನ್ನೊಂದು ವಾಕ್ಯ ಇದೆ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಭಾಗ್ಯವಂತನಿಗೆ ಬಹುಮಂದಿ ಸ್ನೇಹಿತರು, ಬಡವನಿಗೆ ಇದ್ದ ಸ್ನೇಹಿತನು ಅಗಲುವನು. ವಾಕ್ಯ ಹೇಳೋದೇನೆಂದ್ರೆ, ಭಾಗ್ಯವಂತನಿಗೆ ಬಹುಮಂದಿ ಸ್ನೇಹಿತರು ಅಂತ. ಈ ಭಾಗ್ಯವಂತನು ಅಂದ್ರೆ ಯಾರು? ಭಾಗ್ಯವಂತನು ಅಂತಂದ್ರೆ ಐಶ್ವರ್ಯವಂತನು ಅಂತ ಅರ್ಥ, ದುಡ್ಡಿರೋವನು ಅಂತ ಅರ್ಥ. ಆಗ ಯಾವನಿಗೆ ದುಡ್ಡಿರುತ್ತೋ, ಯಾವನು ಶ್ರೀಮಂತನಾಗಿರ್ತಾನೋ ಅವನಿಗೆ ತುಂಬಾ ಜನ ಸ್ನೇಹಿತರು. ಆದರೆ ಬಡವನಿಗೆ ಏನಾಗ್ತಾರೆ, ಬಡವನಿಗೆ ಇರೋ ಸ್ನೇಹಿತನು ಕೂಡ ಬಿಟ್ಟು ಹೋಗ್ತಾನೆ ಅಂತ ಹೇಳಿ. ಇವತ್ತು ಐಶ್ವರ್ಯವಂತರನ್ನ ಪ್ರೀತಿ ಮಾಡೋದಕ್ಕೆ ತುಂಬಾ ಜನ ಇದ್ದಾರೆ, ಬಡವರನ್ನ ಪ್ರೀತಿ ಮಾಡೋದಕ್ಕೆ ಯಾರೂ ಸಹ ಇಲ್ಲ. ಒಂದು ವೇಳೆ ಯಾರಾದರೂ ಐಶ್ವರ್ಯವಂತ ಆಗಿದ್ರೆ ಅವನನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಬಡವ ಆದರೆ ಅವನನ್ನು ಒಬ್ಬರು ಕೂಡ ತಿರುಗಿ ನೋಡೋದಿಲ್ಲ. ಇವತ್ತು ಯಾರಾದರೂ ಐಶ್ವರ್ಯವಂತರಿಗೆ ಏನಾದರೂ ಸಮಸ್ಯೆ ಆದರೆ, ಆರೋಗ್ಯ ಕೆಟ್ಟೋದ್ರೆ, ಏನೋ ತೊಂದರೆ ಆದರೆ ಓಡೋಡಿ ಅವ್ರನ್ನ ವಿಚಾರಿಸೋದಕ್ಕೆ 10 ಜನ ಇದ್ದಾರೆ. ಅಯ್ಯೋ ಸ್ವಾಮಿ ಏನಾಯ್ತು, ಅಯ್ಯೋ ಏನು ಹಿಂಗಾಯ್ತಲ್ಲ, ನಿಮಗೆ ಈ ಥರ ಆಗ್ಬಿಡ್ತಲ್ವಾ ಅಂತ ಹೇಳಿ ಅವ್ರನ್ನ ನೋಡಿ ವಿಚಾರಿಸಿ ಬರೋದಕ್ಕೆ ತುಂಬ ಜನ ಇದ್ದಾರೆ. ಬಡವನಿಗೆ ಏನಾದರೂ ಕೂಡ ತಿರುಗಿ ನೋಡೋಕ್ಕೆ ಒಬ್ಬನು ಕೂಡ ಇಲ್ಲ. ಕಾರಣ ಕಪಟವಾದ ಪ್ರೀತಿ. ಐಶ್ವರ್ಯವಂತನಿಗೆ ಏನಾದರೂ ಆದಾಗ ಅವನನ್ನು ಹೋದರೆ, ನೋಡಿದ್ರೆ, ವಿಚಾರಿಸಿದ್ರೆ, ಅವನನ್ನು ಸಂತೋಷ ಪಡಿಸಿದ್ರೆ, ನಮಗೆ ಕಷ್ಟ ಅಂದಾಗ ಅವನೇನು ಮಾಡ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ಆದರೆ ಬಡವನಿಗೆ ಏನಾದರೂ ಆದಾಗ, ಅಯ್ಯೋ ಹಿಂಗಾಯ್ತಲ್ಲ ಪಾಪ ನನಗೆ ಅಂತ ಹೋದರೆ ಅವನೇನು ಮಾಡ್ತಾನೆ, ಏನಾದರೂ ಸಹಾಯ ಮಾಡಿ ಅಂತ ನಮ್ಮ ಹತ್ರನೇ ಕೇಳ್ತಾನೆ. ಆಗ ಶ್ರೀಮಂತನಿಗೆ ಏನಾದರೂ ಆದಾಗ ಹೋದರೆ ನಮಗೆ ಪ್ರಯೋಜನ ನಾಳೆ. ಬಡವನಿಗೆ ಏನಾದರೂ ಆಯಿತು ಅಂತ ನಾವು ಹೋದರೆ ನಮಗೆ ಕಷ್ಟ. ಅವ್ನು ನನಗೆ ಕೊಡು ಅಂತ ಹೇಳ್ತಾನೆ, ಅವ್ನು ನಾವೆಲ್ಲ ಕೊಡೋದು ಅಂತ ಬಡವರನ್ನ ನೋಡೋದಕ್ಕೆ ಯಾರೂ ಸಹ ಇಲ್ಲ. ಇವತ್ತು ಶ್ರೀಮಂತರನ್ನ ಪ್ರೀತಿ ಮಾಡೋದು ತುಂಬ ಜನ ಇದ್ದಾರೆ, ಬಡವರನ್ನ ಪ್ರೀತಿ ಮಾಡೋದಕ್ಕೆ ಯಾರೂ ಸಹ ಇಲ್ಲ. ಈ ಪ್ರೀತಿ ಕಪಟವಾದ ಪ್ರೀತಿ. ಆಗ ಇವತ್ತು ಈ ಲೋಕವನ್ನು ನಾವು ನೋಡುವಾಗ ನಿಜವಾದ ಪ್ರೀತಿ ಈ ಲೋಕದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಿಜವಾದ ಪ್ರೀತಿ ಅನ್ನೋದು ಇವತ್ತು ಈ ಲೋಕದಲ್ಲಿ ಇಲ್ಲ. ಒಂದು ವೇಳೆ ಪ್ರೀತಿ ಅನ್ನೋದೇನಾದರೂ ಇದೆ ಅಂತ ಕಾಣಿಸಿದ್ರು ಕೂಡ ಹೆಚ್ಚು ಕಡಿಮೆ ಅದೆಲ್ಲವೂ ಸಹ ಕಪಟದಿಂದ, ಸ್ವಾರ್ಥದಿಂದ ಕೂಡಿರುವಂಥ ಪ್ರೀತಿ. ನಿಜವಾಗ್ಲೂ ಮತ್ತೊಬ್ಬರನ್ನ ಪ್ರೀತಿ ಮಾಡುವಂಥವ್ರು, ನಿಜವಾಗ್ಲೂ ಬೇರೆಯವರಿಗೆ ಪ್ರೀತಿ ತೋರಿಸುವಂಥವರ ಸಂಖ್ಯೆ ತುಂಬ ಕಡಿಮೆ ಇದೆ. ಈ ಲೋಕವನ್ನು ನಾವು ನೋಡುವಾಗ ನಮಗೆ ಅರ್ಥ ಆಗುತ್ತೆ, ಪ್ರೀತಿ ಭೂಲೋಕದಲ್ಲಿ ಕಡಿಮೆಯಾಗಿ ಹೋಗಿದೆ, ಪ್ರೀತಿ ಮನುಷ್ಯರಲ್ಲಿ ಇಲ್ಲ. ಇದು ನಾನು ನೀವು ವಾಸ ಮಾಡ್ತಾ ಇರುವಂಥ ಈ ಕಾಲಗಳು ಕಡೆ ಕಾಲಗಳು ಅನ್ನೋಂಥದ್ದನ್ನು ತೋರಿಸುವಂಥದ್ದಾಗಿದೆ. ಆದರೆ ಈ ವಾಕ್ಯವನ್ನು ನಾವು ಈ ದಿನ ಧ್ಯಾನ ಮಾಡ್ತಾ ಇರುವಂಥ ಈ ಸಮಯದಲ್ಲಿ ನಾನು ನೀವು ಯಾವ ಥರ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮಲ್ಲಿ ಪ್ರೀತಿ ಇದೆಯಾ? ನಮ್ಮಲ್ಲಿ ಪ್ರೀತಿ ಇದ್ದರೂ ಅದು ನಿಜವಾದ ಪ್ರೀತಿ ಆಗಿದೆಯಾ? ಸ್ವಾರ್ಥ ಇಲ್ಲದಿರುವಂಥ ಪ್ರೀತಿ ಆಗಿದೆಯಾ? ಅಥವಾ ಕಪಟದಿಂದ ಕೂಡಿರುವಂಥ ಪ್ರೀತಿ ಆಗಿದೆಯಾ? ಒಂದು ಕ್ಷಣ ಇವತ್ತು ನಮ್ಮನ್ನು ನಾವು ಆಲೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ. ಈ ವಾಕ್ಯ ನಮಗೆ ಚೆನ್ನಾಗಿ ತಿಳಿದಿರುತ್ತೆ.
ಏನಂದ್ರೆ ನಿನ್ನ ದೇವರಾಗಿರುವ ಕರ್ತನನ್ನು ನೀನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ. ಆಗ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ, ನಾವು ನಮ್ಮ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಇವತ್ತು ನಾನು ನೀವು ದೇವರನ್ನ ಪ್ರೀತಿಸುತ್ತಾ ಇದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ದೇವರು ನಾವು ಅವರನ್ನ ಪ್ರೀತಿ ಮಾಡ್ಬೇಕಂತ ಯಾವ ಕಾರಣಕ್ಕೆ ಇಷ್ಟಪಡ್ತಾರೆ? ನನ್ನನ್ನು ಪ್ರೀತಿ ಮಾಡಿ ಅಂತ ದೇವರು ಹೇಳ್ತಾರಲ್ಲ, ದೇವರು ಏನಕ್ಕೋಸ್ಕರ ನಾವು ಅವರನ್ನ ಪ್ರೀತಿ ಮಾಡ್ಬೇಕಂತ ಇದನ್ನು ನೋಡ್ತಾರೆ? ಏನ್ ಕಾರಣ ಅಂತಂತಂದ್ರೆ, ದೇವರು ನಮ್ಮನ್ನು ಅಧಿಕವಾಗಿ ಪ್ರೀತಿಸ್ತಾರೆ. ಅದರಿಂದ ದೇವರು ನಾವು ಅವರನ್ನ ಪ್ರೀತಿ ಮಾಡ್ಬೇಕಂತ ಅವರು ಇದನ್ನು ನೋಡ್ತಾರೆ. ಉದಾಹರಣೆಗೆ, ನೀವು ನಿಮ್ಮ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ನೀವು ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂತಂದ್ರೆ ನೀವು ಅವರಿಂದ ಏನ್ ನಿರೀಕ್ಷೆ ಮಾಡ್ತೀರಾ? ನೀವು ಅವರಿಂದ ಪ್ರೀತಿನ ನಿರೀಕ್ಷೆ ಮಾಡ್ತೀರಾ. ನೀವು ನಿಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಸಿ ಅವರಿಗೋಸ್ಕರ ಎಲ್ಲ ಮಾಡ್ತಾ ಇರುವಾಗ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸಬೇಕು ಅಂತ ಹೇಳಿ ನೀವು ಇಷ್ಟಪಡ್ತೀರ. ಅದೇ ರೀತಿಯಾಗಿಯೇ ದೇವರು ನಮ್ಮನ್ನು ಅಧಿಕವಾಗಿ ಪ್ರೀತಿಸಿ ಎಲ್ಲವನ್ನ ನಮಗಾಗಿ ಮಾಡಿರುವಾಗ ನಾವು ದೇವರನ್ನ ಅಧಿಕವಾಗಿ ಪ್ರೀತಿಸಬೇಕಂತ ಹೇಳಿ ದೇವರು ಇಷ್ಟಪಡ್ತಾರೆ. ಅದರಿಂದ ಇವತ್ತು ನಾನು ನೀವು ದೇವರನ್ನ ಪ್ರೀತಿಸುವವರಾಗಿದ್ದೇವಾ ಇಲ್ವಾ ಅನ್ನೋದನ್ನ ಒಂದು ಕ್ಷಣ ನಾವು ಆಲೋಚನೆ ಮಾಡಿ ನೋಡಬೇಕು. ಆದರೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀವಾ ಇಲ್ವಾ ಅದನ್ನ ತಿಳ್ಕೊಳ್ಳೋದು ಯಾವ ರೀತಿ? ದೇವರನ್ನ ನಂಬಿರುವಂತ ಎಲ್ಲರೂ ಸಹ ಹೇಳ್ತಾರೆ, ನಾನು ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ. ಆದರೆ ನಾವು ಬಾಯಿಂದ ಹೇಳಿದ ಮಾತ್ರಕ್ಕೆ ನಾವು ನಿಜವಾಗ್ಲೂ ದೇವರನ್ನ ಪ್ರೀತಿ ಮಾಡಿದವರಾಗ್ಬಿಡ್ತೇವಾ? ಅಥವಾ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದೀವ ಇಲ್ವಾ ಅಂತ ತಿಳ್ಕೊಳ್ಳೋದು ಯಾವ ರೀತಿ? ನಾನು ನೀವು ದೇವರನ್ನ ಪ್ರೀತಿ ಮಾಡ್ತಾ ಇದೀವ ಇಲ್ವಾ ಅಂತ ತಿಳ್ಕೊಳ್ಬೇಕಂತಂದ್ರೆ ಒಂದು ಕಾರ್ಯ ನಾವು ಯೋಚನೆ ಮಾಡಬೇಕು. ಆ ಒಂದು ಕಾರ್ಯ ನಮ್ಮಲ್ಲಿ ಇದ್ರೆ ಬಹುಶಃ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇರ್ತೀವಿ. ಅದಿಲ್ಲ ಅಂತಂತಂದ್ರೆ ನಾವು ಎಷ್ಟೇ ನಾವು ದೇವರನ್ನ ಪ್ರೀತಿ ಮಾಡೋರು ಅಂತ ಹೇಳ್ಕೊಂಡ್ರು ಸಹ ದೇವರನ್ನ ಪ್ರೀತಿ ಮಾಡುವವರಲ್ಲ. ಹಾಗಾದ್ರೆ ಆ ಕಾರ್ಯ ಯಾವುದು? ಆ ಕಾರ್ಯ ಯಾವುದು ಅಂತಂದ್ರೆ, ಯಾವನು ದೇವರ ಮುಂದಗಡೆಯಲ್ಲಿ ಒಬ್ಬನಾಗಿ ನಿಂತುಕೊಳ್ಳುತ್ತಾನೋ ಅವನೇ ದೇವರನ್ನ ಪ್ರೀತಿ ಮಾಡೋರು. ಹಾಗಂತಂದ್ರೆ ನಾವು ಸಭೆಯಾಗಿ ಕೂಡಿ ಬರ್ತೇವೆ, ದೇವರನ್ನ ಹಾಡ್ತೇವೆ, ಸ್ವಾಮಿ ನೀವೆಷ್ಟೋ ಒಳ್ಳೆಯವರು, ನೀವು ನಮ್ಗೆ ಎಷ್ಟೋ ಒಳ್ಳೇದು ಮಾಡಿದ್ದೀರಾ, ನಿಮಗೆ ಸ್ತೋತ್ರ ಅಪ್ಪ ತಂದೆಗೆ ಎಂಬುದಾಗೆಲ್ಲ ದೇವರನ್ನ ಕೊಂಡಾಡ್ತೇವೆ. ದೇವರನ್ನ ನೋಡಿ ಅನೇಕ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡ್ತೇವೆ, ಎಲ್ಲವನ್ನ ಮಾಡ್ತೇವೆ. ಇವುಗಳನ್ನ ದೇವರನ್ನ ಪ್ರೀತಿ ಮಾಡದಿರುವವನು ಸಹ ಸುಲಭವಾಗಿ ಮಾಡ್ಬೋದು. ಇವತ್ತು ನೀವು ಇಲ್ಲಿರ್ಬೋದು, ದೇವರನ್ನ ಆರಾಧಿಸಿರ್ಬೋದು, ಪ್ರಾರ್ಥನೆ ಮಾಡಿರ್ಬೋದು, ದೇವರ ವಾಕ್ಯವನ್ನು ಕೇಳ್ತಾ ಇರ್ಬೋದು. ಆದರೂ ನೀವು ದೇವರನ್ನ ಪ್ರೀತಿ ಮಾಡದವರಾಗಿರ್ಬೋದು. ದೇವರನ್ನ ಪ್ರೀತಿ ಮಾಡದ ಮನುಷ್ಯನು ಸಹ ಸಭೆಗೆ ಬರ್ಬೋದು, ಹಾಡನ್ನ ಆಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ದೇವರ ವಾಕ್ಯವನ್ನ ಕೇಳ್ಬೋದು, ಕಾಣಿಕೆ ಕೊಡ್ಬೋದು, ಎಲ್ಲವನ್ನು ಮಾಡ್ಬೋದು. ಆದರೆ ಯಾವನು ಒಬ್ಬನಾಗಿ ಹೋಗಿ ದೇವರ ಮುಂದೆ ನಿಂತುಕೊಳ್ಳುತ್ತಾನೋ ಅವನು ದೇವರನ್ನ ಪ್ರೀತಿ ಮಾಡುವವನೇ ಆಗಿರಬೇಕು. ದೇವರನ್ನ ಪ್ರೀತಿ ಮಾಡದೆಯೂ ಸಭೆಗೆ ಬರೋದು ಸುಲಭ. ಆದರೆ ದೇವರನ್ನ ಪ್ರೀತಿ ಮಾಡದೆ ದೇವರ ಮುಂದೆ ಒಬ್ಬನಾಗಿ ಹೋಗಿ ನಿಂತುಕೊಳ್ಳುವುದಕ್ಕೆ ಆಗೋದಿಲ್ಲ. ಯಾವನು ಒಬ್ಬನಾಗಿ ಹೋಗಿ ದೇವರ ಮುಂದೆ ನಿಂತುಕೊಳ್ಳುತ್ತಾನೋ ಅವನೇ ದೇವರನ್ನ ಪ್ರೀತಿ ಮಾಡುವುದು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ, ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ಜನಗಳಿಗೆ ಹೇಳುತ್ತಾ ಅವರೊಂದು ಮಾತು ಹೇಳ್ತಾರೆ. ಏನಂದ್ರೆ, ಜನಗಳು ಸಹಜವಾಗಿ ಬೀದಿಯಲ್ಲಿ ನಿಂತ್ಕೊಂಡು, 4 ಜನ ಓಡಾಡುವಂಥ ಸ್ಥಳದಲ್ಲಿ ನಿಂತ್ಕೊಂಡು, ಸಭಾಮಂದಿರಗಳಲ್ಲಿ ನಿಂತ್ಕೊಂಡು ದೊಡ್ಡ ಶಬ್ದದಿಂದ ಪ್ರಾರ್ಥನೆ ಮಾಡ್ಬೇಕಂತ ಇಷ್ಟಪಡ್ತಾರೆ. ಏನಕ್ಕೋಸ್ಕರ ಅವ್ರು ಇಷ್ಟಪಡ್ತಾರೆ ಅಂತಂದ್ರೆ, ನಾವು ಪ್ರಾರ್ಥನೆ ಮಾಡ್ತೀವಿ ಅನ್ನೋದನ್ನ ಜನಗಳೆಲ್ಲ ನೋಡಿ, ಆಹಾ ಇವನ್ನೆಂಥ ಮಹಾನ್ ದೇವ ಭಕ್ತ ಅಪ್ಪ ಅಂತ ಅಂದುಕೊಳ್ಳಿ ಅನ್ನೋದಕ್ಕೋಸ್ಕರ ಆ ಥರ ಪ್ರಾರ್ಥನೆ ಮಾಡ್ಬೇಕಂತ ಇಷ್ಟಪಡ್ತಾರೆ. ಆದರೆ ನಾನು ನಿಮಗೆ ಹೇಳ್ತೇನೆ, ನೀವೇನು ಮಾಡಬೇಕು? ನೀನು ನಿನ್ನ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಏಕಾಂತವಾಗಿ ನಿನ್ನ ಅಂತರಂಗದಲ್ಲಿ ನಡೆಯುವಂಥದ್ದನ್ನು ನೋಡುವ ತಂದೆಯನ್ನ ನೋಡಿ ಪ್ರಾರ್ಥನೆ ಮಾಡು. ಅಂದ್ರೆ ನೀನು ಒಬ್ಬನೇ ಹೋಗಿ ಕೋಣೆಯಲ್ಲಿ ಬಾಗಿಲನ್ನು ಮುಚ್ಚಿಕೊಂಡು ಯಾರು ನಿನ್ನನ್ನು ನೋಡದ ಹಾಗೆ ರಹಸ್ಯವಾಗಿ ದೇವರ ಮುಂದೆ ನೋಡಿ ಪ್ರಾರ್ಥನೆ ಮಾಡು. ಬೀದಿಯಲ್ಲಿ ನಿಂತ್ಕೊಂಡು 10 ಜನಗಳ ಮುಂದೆಗಳಲ್ಲಿ, ಸಭೆಯಲ್ಲಿ, ಕೂಟಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲರೂ ತಮ್ಮನ್ನು ನೋಡ್ಲಿ ಅನ್ನೋದಕ್ಕೋಸ್ಕರ, ನಾವು ಪ್ರಾರ್ಥನೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಆದರೆ ಇವರು ಯಾರು ದೇವರನ್ನು ಪ್ರೀತಿ ಮಾಡುವವರಾಗಿರ್ತಾರೆ ಅಂತ ಅರ್ಥ ಅಲ್ಲ. ಆದರೆ ಯಾವನು ದೇವರನ್ನು ಹುಡುಕಬೇಕಂತ ಮನಸ್ಸುಳ್ಳವನಾಗಿದ್ದಾನೆ, ಯಾವನು ದೇವರನ್ನು ಪ್ರೀತಿ ಮಾಡ್ತಾನೆ ಅಂತಂದ್ರೆ, ಅವನು ಮನೆಯಲ್ಲಿ
ಕೋಣೆಗಳಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಯಾರು ತನ್ನನ್ನು ನೋಡಿದಿರುವಾಗ ತನ್ನ ಅಂತರಂಗವನ್ನು ನೋಡುವಂತ ತಂದೆಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾನಲ್ಲ, ಅವನೇ ದೇವರನ್ನ ಪ್ರೀತಿ ಮಾಡುವನು, ಅವನೇ ದೇವರನ್ನ ಹುಡುಕುವವನು. ಕೂಟೆಗಳಲ್ಲಿ, ಬೀದಿಗಳಲ್ಲಿ, ಸಭೆಗಳಲ್ಲಿ ನಿಂತು ಪ್ರಾರ್ಥನೆ ಮಾಡೋದು ಸುಲಭ. ದೇವರನ್ನ ಪ್ರೀತಿ ಮಾಡದವರು ಸಹ ಅದನ್ನು ಮಾಡ್ತಾರೆ. ಆದರೆ ದೇವರನ್ನ ಪ್ರೀತಿ ಮಾಡುವವನು ಮಾತ್ರವೇ ಏಕಾಂತವಾಗಿ ಒಬ್ಬನಾಗಿ ದೇವರ ಮುಂದೆ ಹೋಗಿ ನಿಂತುಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ಒಂದು ವೇಳೆ ನೀವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂತಂದ್ರೆ, ನೀವೊಬ್ಬರಾಗಿ ದೇವರ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ನೀವೊಬ್ಬರಾಗಿ ದೇವರ ಮುಂದೆಗಡೆಯಲ್ಲಿ ಬಂದು ನಿಂತ್ಕೊಳ್ತಾ ಇದ್ರೆ ಆಗ ನೀವು ದೇವರನ್ನು ಪ್ರೀತಿ ಮಾಡುವವರೆಂಬುದಾಗಿ ಅರ್ಥ. ಇವತ್ತು ನೀವು ಸಭೆಗೆ ಬಂದಿರ್ಬೋದು, ಆದರೆ ಇದು ಅಲ್ಲ. ನೀವು ವೈಯಕ್ತಿಕವಾಗಿ ಪ್ರತಿ ದಿವಸ ದೇವರ ಮುಂದೆಗಡೆಯಲ್ಲಿ ಮೊಣಕಾಲರು ನೂರಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವವರಾಗಿದ್ದರೆ ಆಗ ನೀವು ದೇವರನ್ನು ಪ್ರೀತಿಸುವವರು ಎಂಬುದಾಗಿ ಅರ್ಥ. ಆದರೆ ಅನೇಕರುಗಳು ಏನಾಗಿದ್ದಾರೆ ಅಂತಂತಂದ್ರೆ, ಇವತ್ತು ತಮಗಿದ್ದಂಥ ಪ್ರಾರ್ಥನೆಯ ಪ್ರಾರಂಭದ ಪ್ರೀತಿಯನ್ನು ಬಿಟ್ಟು ಬಿಡುವವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವು ಓದುವಾಗ ಈ ರೀತಿಯಾಗಿದೆ: ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಫೆಸ ಸಭೆಯವರಿಗೆ ಹೇಳ್ತಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ನಿನ್ನ ಮೇಲೆ ಒಂದು ತಪ್ಪನ್ನು ಹೊರಿಸಬೇಕಾಗಿದೆ. ಏನು ಅಂತಂದ್ರೆ, ನೀನು ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೀಯಾ ಅಂತ ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಅಂತ ಅವ್ರು ಹೇಳಿದ್ರು. ಹಂಗಂದ್ರೆ ಈ ಎಫೆಸ ಜನಗಳು ಪ್ರಾರಂಭದಲ್ಲಿ ಸುವಾರ್ತೆಯನ್ನು ಕೇಳಿದಾಗ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ, ರಕ್ಷಣೆ ಒಂದು ಜೀವಿಸಿದಾಗ ದೇವರನ್ನ ಆಸಕ್ತಿಯಿಂದ ಹುಡುಕುವವರಾಗಿದ್ದರು, ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡುವವರಾಗಿದ್ದರು. ಆದರೆ ಕಾಲಗಳು ಕಳೀತಾ 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 ಅವ್ರ ಪ್ರೀತಿ ಏನಾಯಿತು, ತಣ್ಣಗಾಗಿ ಹೋಯಿತು. ಅವ್ರ ಪ್ರೀತಿಯನ್ನ ಅವರು ಬಿಟ್ಟು ಬಿಟ್ಟರು. ಪ್ರಾರಂಭದಲ್ಲಿ ಅವರು ದೇವರ ಮೇಲೆ ಇಟ್ಟಿದ್ದ ಪ್ರೀತಿಯನ್ನ ಈಗ ಅವರು ಇಟ್ಟಿರಲಿಲ್ಲ. ಇವತ್ತು ಅನೇಕರು ಏನಾಗಿದ್ದಾರೆ ಅಂದ್ರೆ ಇದೇ ರೀತಿಯಾಗಿದ್ದಾರೆ. ಅಂದ್ರೆ ಪ್ರಾರಂಭದಲ್ಲಿ ಅವ್ರಿಗಿದ್ದಂಥ ಪ್ರೀತಿ ಇವತ್ತು ಅನೇಕರುಗಳಿಗಿಲ್ಲ. ಅನೇಕರು ಅವರ ಕಷ್ಟಗಳಲ್ಲಿದ್ದಾಗ, ಸಂಕಟದಲ್ಲಿದ್ದಾಗ, ಬಾಧೆಗಳಲ್ಲಿದ್ದಾಗ, ತೊಂದರೆಗಳಲ್ಲಿದ್ದಾಗ ದೇವರ ಬಳಿಗೆ ಬಂದಾಗ ದೇವರನ್ನ ನೋಡಿ ಎಷ್ಟೋ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ, ದೇವರೇ ನಮಗೆ ಸಹಾಯ ಮಾಡಪ್ಪ, ನಮ್ಮನ್ನು ಬಿಡುಗಡೆಗೊಳಿಸಪ್ಪ, ನಮ್ಮನ್ನು ಬಲಪಡಿಸಪ್ಪ ಅಂತೆಲ್ಲ ಹೇಳಿ ಅಧಿಕವಾಗಿ ದೇವರನ್ನ ಹುಡುಕ್ತಾ ಇದ್ದಂಥ ಜನಗಳು. ಮತ್ತು ದೇವರು ಅವರ ಸಂಕಷ್ಟಗಳನ್ನು ಕಂಡು ಅವರಿಗೆ ಸಹಾಯ ಮಾಡಿ, ಅವರನ್ನು ಬಿಡುಗಡೆಗೊಳಿಸಿ, ಅದ್ಭುತಗಳನ್ನು ಮಾಡಿ, ಅವ್ರಿಗೆ ಒಳ್ಳೆಯದನ್ನು ಮಾಡಿ, ಅವರ ಸಂಕಷ್ಟಗಳಿಂದ ಹೊರತರ್ತಾ ಇದ್ದಂಥ ಕಾಲಗಳಲ್ಲಿ ದೇವರು ಮಾಡ್ತಾ ಇದ್ದಂಥ ಕಾರ್ಯಗಳನ್ನು ನೋಡಿ, ದೇವರೇ ನಿಮ್ಗೆ ಸ್ತೋತ್ರ, ನಮ್ಮ ಸ್ಥಿತಿಯನ್ನು ಬದಲಾಯಿಸ್ತಾ ಇದೆಯಾ, ನಮ್ಮ ಕಣ್ಣೀರನ್ನು ಒರೆಸ್ತಾ ಇದೆಯಾ, ನಮಗೆ ಅದ್ಭುತಗಳನ್ನು ಮಾಡ್ತಾ ಇದೆಯಾ, ನಮ್ಮ ಜೀವಿತವನ್ನು ಸುಧಾರಿಸ್ತಾ ಇದೆಯಾ, ನಮಗೆ ಸ್ತೋತ್ರ ಅಂತ ಹೇಳಿ ದೇವರನ್ನ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡ್ತಾ ದೇವರನ್ನ ಆಸಕ್ತಿಯಿಂದ ಹುಡುಕ್ತಾ ಇದ್ದಂಥ ಜನಗಳು ಇನ್ನೂ ಕಾಲಗಳು ಹೋಗ್ತಾ ಹೋಗ್ತಾ ಅವ್ರ ಜೀವಿತಗಳು ಪೂರ್ಣವಾಗಿ ಸ್ಥಿರವಾದ ನಂತರ, ಅವರ ಸಂಕಷ್ಟಗಳು ಪೂರ್ಣವಾಗಿ ತೀರಿ ಹೋದ ನಂತರ, ಅವರ ಬಾಧೆಗಳು ಪೂರ್ಣವಾಗಿ ಅವರನ್ನು ಬಿಟ್ಟು ಹೋದ ನಂತರ ಒಳ್ಳೆಯ ಸ್ಥಿತಿಗತಿಗೆ ಬಂದು ನೆಮ್ಮದಿಯಾಗಿ ಜೀವನವನ್ನು ನಡೆಸುತ್ತಾ ಇದ್ದಂಥ ಕಾಲಗಳಲ್ಲಿ ಇವತ್ತು ಎಷ್ಟೋ ಜನಗಳೇನಾಗಿದ್ದಾರೆ, ಅವರ ಪ್ರಾರಂಭ ಪ್ರೀತಿಯನ್ನ ಬಿಟ್ಟು ಬಿಟ್ಟಿದ್ದಾರೆ. ಇವತ್ತು ಅವರಿಗೆ ಮೊದಲ ತರ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸಿಲ್ಲ, ಮೊದಲ ತರ ದೇವರ ವಾಕ್ಯವನ್ನು ಓದೋದಕ್ಕೆ ಮನಸ್ಸಿಲ್ಲ, ಮೊದಲ ತರ ದೇವರನ್ನು ಹುಡುಕಬೇಕನ್ನುವಂಥ ಮನಸ್ಸು ಅವರಿಗೆ ಇಲ್ಲ, ಅಥವಾ ಸಮಯ ಇಲ್ಲ. ಪ್ರಾರಂಭದಲ್ಲಿ ದೇವರೇ 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 ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಇರ್ತಾ ಇದ್ದಂಥವರು ಇವತ್ತು ದೇವರ ಮುಂದೆ ಇರೋದಕ್ಕೆ ಸಮಯ ಇಲ್ಲ. ಅನೇಕರು ಅವರ ಪ್ರಾರಂಭ ಪ್ರೀತಿಯಿಂದ ಬಿದ್ದು ಹೋಗಿದ್ದಾರೆ. ಇವತ್ತು ನಾನು ನೀವು ಆಲೋಚನೆ ಮಾಡಿ ನೋಡಬೇಕು, ನಮ್ಮ ಪ್ರೀತಿ ಯಾವ ರೀತಿಯಾಗಿದೆ. ನಾವೊಬ್ಬರಾಗಿ ಹೋಗಿ ದೇವರನ್ನ ಹುಡುಕುವಂಥವರಾಗಿದ್ದರೆ ನಾವು ದೇವರನ್ನ ಪ್ರೀತಿ ಮಾಡುವವರಾಗಿದ್ದೇವೆ. ಅದೇ ಸಮಯದಲ್ಲಿ ಒಂದು ಕಾಲದಲ್ಲಿ ಆ ರೀತಿ ಮಾಡ್ತಾ ಇರ್ಬೋದು, ಆದರೆ ಇವತ್ತು ಅನೇಕರು ಅದನ್ನು ತಪ್ಪಿ ಹೋಗಿದ್ದಾರೆ. ಆದರೆ ಇವತ್ತು ನಾನು ನೀವು ಯಾವ ಥರ ಇದ್ದೇವೆ ನಾವು ಯೋಚನೆ ಮಾಡಿ ನೋಡೋಣ. ನಾವು ವೈಯಕ್ತಿಕವಾಗಿ ದೇವರನ್ನು ನೋಡಿ ಹಾಡುತ್ತಾ, ದೇವರನ್ನು ಸ್ತುತಿಸುತ್ತಾ, ಪ್ರಾರ್ಥನೆ ಮಾಡುತ್ತಾ, ದೇವರ ವಾಕ್ಯವನ್ನು ಓದುತ್ತಾ, ಉಪವಾಸಗಳನ್ನು ಮಾಡುತ್ತಾ ದೇವರೊಟ್ಟಿಗೆ ಸಮಯವನ್ನು ಕಳೆಯುವವರಾಗಿದ್ದೇವಾ? ಆ ರೀತಿಯಾಗಿದ್ದರೆ ಒಂದು ವೇಳೆ ನಾವು ದೇವರನ್ನ ಪ್ರೀತಿ ಮಾಡುವವರಾಗಿ ಇರ್ತೇವೆ. ಅದೇ ಸಮಯದಲ್ಲಿ ಅನೇಕರು ಅದರಿಂದ ತಪ್ಪಿ ಹೋಗಿರ್ತಾರೆ. ಪ್ರಾರಂಭದಲ್ಲಿ ಅದನ್ನೆಲ್ಲ ಮಾಡ್ತಾ ಇರ್ತಾರೆ, ಆದರೆ ಕಾಲಗಳು ಕಳೀತಾ ಕಳೀತಾ ಅದರಲ್ಲಿ ತಪ್ಪಿ ಹೋಗಿರ್ತಾರೆ. ನಾನು ನೀವು ಆ ರೀತಿಯಾಗಿ ತಪ್ಪಿ ಹೋಗದೆ ಎಚ್ಚರಿಕೆಯಾಗಿ ದೇವರನ್ನು ಹುಡುಕಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಒಂದು ವೇಳೆ ಈ ದಿವಸದಲ್ಲಿ ನೀವು ಒಬ್ಬರಾಗಿ ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವವರು, ಹೆಚ್ಚಾಗಿ ಪ್ರಾರ್ಥನೆ ಮಾಡುವವರು, ದೇವರ ವಾಕ್ಯವನ್ನು ಓದುವವರು, ಉಪವಾಸವಿದ್ದು ದೇವರನ್ನು ಸೇವಿಸುವವರಾಗಿದ್ದರೆ ದೇವರಿಗೆ ಸ್ತೋತ್ರ. ಅದನ್ನು ಇನ್ನೂ ಅಧಿಕವಾಗಿ ಮಾಡುವಂತೆ ದೇವರು ನಮಗೆ ಬಲವನ್ನು ಕೊಡಲಿ.
ಅಥವಾ ಒಂದು ವೇಳೆ ಒಂದು ಕಾಲದಲ್ಲಿ ಮಾಡುವಂಥವರಾಗಿದ್ದು ಇವತ್ತು ಮಾಡದವರಾಗಿದ್ದರೆ ದೇವರನ್ನ ಹುಡುಕುವುದಕ್ಕೆ ತಿರುಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ದೇವರಲ್ಲಿ ಬಲವನ್ನು ಹೊಂದಿಕೊಳ್ಳಿರಿ. ಮತ್ತು ಈಗ ನಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಏನಂದರೆ ಒಂದು ವೇಳೆ ನಾವು ದೇವರನ್ನ ನೋಡಿ ಹಾಡಿ ಸ್ತುತಿಸಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ನಾವು ಓದಿ ನಾವು ದೇವರನ್ನು ಸೇವಿಸ್ತಾ ಇದ್ರೆ ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ಬಿಡುತ್ತಾ? ಇಷ್ಟು ಮಾತ್ರ ಮಾಡಿದ್ರೆ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ಅರ್ಥನಾ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಇಷ್ಟು ಮಾತ್ರ ಮಾಡಿದ್ದಕ್ಕೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ನಾವು ಪ್ರಾರ್ಥನೆ ಮಾಡುವವರಾಗಿರಬಹುದು, ಒಬ್ಬರಾಗಿ ಹೋಗಿ ದೇವರ ಸಮ್ಮುಖದಲ್ಲಿ ವಿಜ್ಞಾಪನೆ ಮಾಡುವವರಾಗಿರಬಹುದು, ದೇವರ ವಾಕ್ಯಗಳನ್ನು ಅಧಿಕವಾಗಿ ಓದುವವರಾಗಿರಬಹುದು, ಉಪವಾಸಗಳಿದ್ದು ದೇವರನ್ನ ಸೇವಿಸುವವರಾಗಿರಬಹುದು. ಇಷ್ಟನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅನ್ನೋ ಮಾತ್ರಕ್ಕೆ ನಾವು ದೇವರನ್ನ ಪ್ರೀತಿ ಮಾಡುವವರಾಗಿದ್ದೇವೆ ಎಂಬುದಾಗಿ ಅರ್ಥ ಅಲ್ಲ. ಇದನ್ನ ಶಾಸ್ತ್ರಿಗಳು ಫರಿಸಾಯರು ಸಹ ಮಾಡಿದ್ರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದ್ದಂಥ ಕಾಲದಲ್ಲಿ ಇದ್ದಂಥ ಶಾಸ್ತ್ರಿಗಳು ಫರಿಸಾಯರು ಅವರು ಉಪವಾಸ ಮಾಡೋರು, ಅವರು ತುಂಬ ಪ್ರಾರ್ಥನೆ ಮಾಡೋರು, ಅವರು ತುಂಬ ವಾಕ್ಯ ಓದೋರು, ತುಂಬ ವಾಕ್ಯವನ್ನು ತುಂಬ ಚೆನ್ನಾಗಿ ತಿಳಿದಿದ್ದವರು. ಆದರೆ ಅವರು ದೇವರನ್ನ ಪ್ರೀತಿ ಮಾಡುವವರಾಗಿದ್ರ? ಅವರಿಗೆ ದೇವರ ಮೇಲೆ ಪ್ರೀತಿ ಇತ್ತ? ಖಂಡಿತವಾಗಲೂ ಇರಲಿಲ್ಲ. ಈ ಶಾಸ್ತ್ರಿಗಳು ಫರಿಸಾಯರು ಇವರ ವಿಷಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋದು ಮಾತೇನೆಂದರೆ, ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಯೇಸು ಕ್ರಿಸ್ತನು ಆ ಜನಗಳ ವಿಷಯದಲ್ಲಿ ಹೇಳೋ ಮಾತೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಅಂದರೆ ಇವರು ಮಾತಿನಿಂದ ನನ್ನನ್ನು ಹಾಡ್ತಾರೆ, ಸ್ತುತಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ವಾಕ್ಯವನ್ನು ಮಾತಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ ಬಾಯಿಯಿಂದ. ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಇವರ ಹೃದಯಗಳು ನನಗೆ ದೂರವಾಗಿದೆ. ಬಾಯಿ ಮಾತಿನಲ್ಲಿ ನನಗೆ ಹತ್ತಿರವಾಗಿದ್ದಾರೆ. ಬಾಯಿ ಮಾತಿನಿಂದ ಪ್ರಾರ್ಥನೆ ಮಾಡ್ತಾರೆ, ಬಾಯಿ ಮಾತಿನಿಂದ ವಾಕ್ಯವನ್ನು ಹೇಳ್ತಾರೆ, ಬಾಯಿ ಮಾತಿನಿಂದ ಸ್ತೋತ್ರವನ್ನು ಮಾಡ್ತಾರೆ, ಬಾಯಿ ಮಾತಿನಿಂದ ಎಲ್ಲವನ್ನೂ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಇವರ ಮನಸ್ಸುಗಳು ನನಗೆ ದೂರವಾಗಿದೆ ಎಂಬುದಾಗಿ ಫರಿಸಾಯರು ಶಾಸ್ತ್ರಗಳ ವಿಷಯದಲ್ಲಿ ಯೇಸು ಕ್ರಿಸ್ತನ ಹೇಳುವಂಥದ್ದನ್ನು ನಾವು ಕಾಣಬಹುದು. ಆಗ ನಾವು ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದಿಕೊಂಡು ಉಪವಾಸ ಮಾಡ್ತಾ ದೇವರನ್ನು ಸೇವಿಸ್ತಾ ಇದ್ದೀವಿ ಮಾತ್ರಕ್ಕೆ ನಾವು ಪ್ರೀತಿ ಮಾಡ್ತಾ ಇರ್ತೀವಿ ಅಂತ ಅರ್ಥನಾ ಅಂದರೆ ಇಲ್ಲ. ಈ ಕೆಲಸವನ್ನು ಶಾಸ್ತ್ರಿಗಳು ಫರಿಸಾಯರು ಸಹ ಮಾಡ್ತಾ ಇದ್ರು, ಆದರೆ ಅವರಿಗೆ ದೇವರ ಮೇಲೆ ಪ್ರೀತಿ ಇರಲಿಲ್ಲ. ಅಂದರೆ ಬಾಯಿ ಮಾತಿನಿಂದ ಅವರು ದೇವರನ್ನ ಹುಡುಕ್ತಾ ಇದ್ರು, ಬಾಯಿಯಿಂದ ಅವರು ದೇವರನ್ನ ಸನ್ಮಾನಿಸ್ತಾ ಇದ್ರು, ಅವ್ರ ಮನಸ್ಸುಗಳು ದೇವರಿಗೆ ದೂರವಾಗಿತ್ತು. ಹಾಗಂದ್ರೆ ಒಂದು ಮನುಷ್ಯ ದೇವರನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋದೇ ನಿಜ. ಆದರೆ ಅವನಿನ್ನೂ ಏನು ಮಾಡಬೇಕು? ಅವನಿನ್ನೂ ಏನು ಮಾಡಬೇಕು ಅಂದರೆ ನಾವು ದೇವರ ವಾಕ್ಯವನ್ನು ಓದುವಾಗ ಯೋಹಾನನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಯೇಸು ಕ್ರಿಸ್ತನು ಹೇಳಿದಂಥ ಮಾತೇನೆಂದರೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಎಂಬುದಾಗಿ ಅವರು ಹೇಳ್ತಾರೆ. ಒಂದು ಮನುಷ್ಯನು ದೇವರನ್ನ ಪ್ರೀತಿಸುವವನಾದರೆ ಅವನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನಾಗಿರುತ್ತಾನೆ. ಈ ಶಾಸ್ತ್ರಿಗಳು ಫರಿಸಾಯರು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವವರು, ದೇವರನ್ನ ಸ್ತುತಿಸುತ್ತಿದ್ದರು, ದೇವರನ್ನ ಹಾಡುತ್ತಿದ್ದರು, ವಾಕ್ಯವನ್ನು ಓದುತ್ತಿದ್ದರು, ಎಲ್ಲವನ್ನು ಮಾಡ್ತಾ ಇದ್ರು. ಅದರ ಹೃದಯದಲ್ಲಿ ಅವರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾ ಇರಲಿಲ್ಲ. ಬಾಯಿ ಮಾತಿನಿಂದ ದೇವರನ್ನ ಸನ್ಮಾನಿಸ್ತಾ ಇದ್ರು, ಆದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಲ್ಲಿ ಅವರು ದೂರವಾಗಿದ್ರು. ಇವತ್ತು ನಾನು ನೀವು ದೇವರನ್ನ ನೋಡಿ ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು, ನಾವು ದೇವರನ್ನ ಹಾಡಿ ಸ್ತುತಿಸಬೇಕು, ಎಲ್ಲವನ್ನು ಮಾಡಬೇಕು. ಆದರೆ ಅದರ ಜೊತೆಗೆ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥವರುಗಳಾಗಿ ಇರಬೇಕು. ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರಾಗಿ ನಮ್ಮ ಪಾಪಗಳನ್ನು ನಾವು ಮನತಿರುಗಬೇಕು, ನೀತಿಯನ್ನು ಅನುಸರಿಸಬೇಕು, ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು. ಈ ಶಾಸ್ತ್ರಿಗಳು ಫರಿಸಾಯರು ಪ್ರಾರ್ಥನೆ ಮಾಡೋದು, ದೇವರ ವಾಕ್ಯವನ್ನು ಓದೋದು ಎಲ್ಲವನ್ನು ಮಾಡ್ತಾ ಇದ್ರು, ಆದರೆ ನೀತಿಯನ್ನು ಅನುಸರಿಸಲಿಲ್ಲ. ಅವರು ಪಾಪಗಳನ್ನು ಮನತಿರುಗಲಿಲ್ಲ, ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಲ್ಲ. ಅವ್ರ ಕಪಟತನ, ಮೋಸ, ಅನ್ಯಾಯ ಎಲ್ಲ ಕೆಟ್ಟತನದಿಂದ ಅವ್ರು ಬದುಕಿದ್ರು. ಯೇಸು ಕ್ರಿಸ್ತನು ಅವರನ್ನು ನೋಡಿ ಹೇಳಿದ ಮಾತೇನಂತಂದರೆ, ನೀವು ಪಾತ್ರೆ ಹೊರಗಡೆ ಶುದ್ಧೀಕರಿಸುತ್ತೀರಿ, ಆದರೆ ಪಾತ್ರೆ ಒಳಗಡೆ ತೊಳೆಯಿರಿ. ಹೊರಗಡೆ ನೋಡೋದಕ್ಕೆ ನೀವು ತುಂಬ ಪರಿಶುದ್ಧರು, ಹೊರಗಡೆ ನೋಡುವುದಕ್ಕೆ ನೀವು ತುಂಬ ನೀತಿವಂತರು, ಹೊರಗಡೆ ನೋಡೋದಕ್ಕೆ ನೀವು ಎಲ್ಲ ಥರ ದೇವ ಭಕ್ತರು, ಆದರೆ ನಿಮ್ಮ ಒಳಗಡೆ ಎಲ್ಲ ಹೊಲಸು ತುಂಬಿಕೊಂಡಿದೆ, ಅದನ್ನು ಶುದ್ಧೀಕರಿಸ್ತೀರಿ ಅಂತ ಅವ್ರಿಗೆ ಹೇಳಿದ್ರು. ನೀವು ಸಮಾಧಿಗಳು ಅಂತ ಯೇಸು ಕ್ರಿಸ್ತನ ಅವ್ರಿಗೆ ಹೇಳಿದ್ರು. ಸಮಾಧಿಗಳು ಹೊರಗಡೆ ನೋಡೋದಕ್ಕೆ ಅಂದವಾಗಿರುತ್ತೆ, ಆದರೆ ಒಳಗಡೆ
ಅದು ನಾರಿ ಅದು ಕೆಟ್ಟು ಹೋಗಿರುತ್ತೆ. ನೀವು ಒಳಗಡೆ ಕೆಟ್ಟು ಹೋಗಿದ್ದೀರಿ, ಆಚೆಗಡೆ ಸುಂದರವಾಗಿದ್ದೀರಿ ಅಂತ ಯೇಸು ಕ್ರಿಸ್ತನ ಅವರಿಗೆ ಹೇಳಿದ್ರು. ಆಗ ನಾವು ದೇವರನ್ನ ಪ್ರೀತಿಸುವವರಾದರೆ ಕೇವಲ ಪ್ರಾರ್ಥನೆ ಮಾಡುವವರು, ವಾಕ್ಯವನ್ನು ಓದುವವರು, ಉಪವಾಸ ಇದ್ದು ದೇವರನ್ನ ಸೇವಿಸುವವರು ಮಾತ್ರವಾಗಿ ಅಲ್ಲ, ಅದೆಲ್ಲವನ್ನು ಕಡ್ಡಾಯವಾಗಿ ನಾವು ಮಾಡಬೇಕು. ಅದರೊಟ್ಟಿಗೆ ದೇವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಬೇಕು. ನಮ್ಮ ಪಾಪಗಳಿಂದ ನಾವು ಮನ ತಿರುಗಬೇಕು, ನೀತಿಯನ್ನು ಅನುಸರಿಸಬೇಕು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು. ಅವನೇ ದೇವರನ್ನ ಪ್ರೀತಿ ಮಾಡುವವನಾಗಿ ಇರ್ತಾನೆ. ಈ ದಿವಸ ನಾನು ನೀವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ದೇವರು ನಮಗೆ ಹೇಳುವಂಥ ಮಾತು, ನೀವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಿಮ್ಮ ಕರ್ತನಾದ ದೇವರನ್ನ ಪ್ರೀತಿಸಿರಿ ಎಂಬುದಾಗಿ. ನಾವು ದೇವರನ್ನ ಪ್ರೀತಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯ ಹೇಳುತ್ತೆ, ಈ ಕಡೆಯ ಕಾಲಗಳಲ್ಲಿ ಲೋಕದಲ್ಲಿ ಪ್ರೀತಿ ಇರುವುದಿಲ್ಲ ಎಂಬುದಾಗಿ. ಅನೇಕರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ಈ ರೀತಿ ಲೋಕದಲ್ಲಿ ಪ್ರೀತಿ ಅನ್ನೋದು ಇಲ್ಲದಿರುವಂಥ ಈ ಕಾಲಗಳಲ್ಲಿ, ಪ್ರೀತಿ ಅನ್ನೋದು ಕರೆಗೆ ಹೋಗ್ತಾ ಇರುವಂಥ ಈ ಕಾಲಗಳಲ್ಲಿ ನಾನು ನೀವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ಪ್ರೀತಿ ಮಾಡುವವರಾಗಿದ್ದು ಆ ಪ್ರೀತಿಯಿಂದ ಇವತ್ತು ಬಿದ್ದು ಹೋಗಿದ್ದೇವಾ? ಮೊದಲಿದ್ದ ಪ್ರೀತಿಯನ್ನು ಒಂದು ವೇಳೆ ಇವತ್ತು ಬಿಟ್ಟು ಬಿಟ್ಟಿದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ದೇವರನ್ನ ಪ್ರೀತಿ ಮಾಡುವವರಾಗಿದ್ದರೂ ಸಹ ನಿಜವಾಗಿ ಪ್ರೀತಿ ಮಾಡದೆ ಕಪಟದಿಂದ ದೇವರನ್ನ ಪ್ರೀತಿ ಮಾಡುತ್ತಾ, ಹೆಸರಿಗೆ ಪ್ರಾರ್ಥನೆ ಮಾಡುತ್ತಾ, ಹೆಸರಿಗೆ ವಾಕ್ಯವನ್ನು ಓದುತ್ತಾ, ಹೆಸರಿಗೆ ಉಪವಾಸವಿರುತ್ತಾ, ಹೆಸರಿಗೆ ದೇವರನ್ನು ಸೇವಿಸುತ್ತಾ, ಹೃದಯದಲ್ಲಿ ಎಲ್ಲಾ ವಿಧವಾದ ಕಪಟವಾದ ಪಾಪಗಳನ್ನು ತುಂಬಿಸಿಕೊಂಡು ಬದುಕ್ತಾ ಇದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ಯಾವನು ನಿಜವಾಗ್ಲೂ ದೇವರನ್ನು ಪ್ರೀತಿಸಿ ಆಸಕ್ತಿಯಿಂದ ಪ್ರಾರ್ಥನೆಯಲ್ಲಿಯೂ, ದೇವರ ವಾಕ್ಯ ಧ್ಯಾನದಲ್ಲಿಯೂ, ಉಪವಾಸದಲ್ಲಿಯೂ ದೇವರನ್ನು ಸೇವಿಸಿ ತನ್ನ ಪಾಪಗಳನ್ನು ಮನ ತಿರುಗಿ ನೀತಿನ ಅನುಸರಿಸಿ ದೇವರ ಚಿತ್ತದಂತೆ ನಡೆಯುತ್ತಾನೋ ಅವನು ಭಾಗ್ಯವಂತನು. ಅವನೇ ದೇವರನ್ನು ಪ್ರೀತಿಸುವವನು. ಹಲ್ಲೆಲೂಯ. ನಾನು ನೀವು ನಮ್ಮ ಕರ್ತನಾದ ದೇವರನ್ನ ಆ ರೀತಿಯಾಗಿ ಪ್ರೀತಿಸುವಂಥವರಾಗಿ ಇರಬೇಕು. ಒಂದು, ನಾವು ದೇವರನ್ನ ಪ್ರೀತಿಸಬೇಕು. ಇನ್ನೊಂದು, ದೇವರ ವಾಕ್ಯ ನಮಗೆ ಹೇಳುವಂಥ ಮಾತು, ನಾವು ನಮ್ಮಂತೆಯೇ ಇತರರನ್ನು ಪ್ರೀತಿಸಬೇಕು. ಯೇಸು ಕ್ರಿಸ್ತನು ನಿನ್ನ ಕರ್ತನಾದ ದೇವರನ್ನ ಪ್ರೀತಿಸೆಂಬುದಾಗಿ ಹೇಳಿದ್ರು. ಅದು ಹೇಳಿದ ನಂತರ ಇದಕ್ಕೆ ಸರಿ ಸಮಾನವಾದ ಇನ್ನೊಂದು ಆಜ್ಞೆ ಉಂಟು ಅಂತ ಹೇಳಿದ್ರು. ಅಂದ್ರೆ ಇದನ್ನು ನೀನು ನೆರವೇರಿಸೋದು ಎಷ್ಟು ಮುಖ್ಯನೋ ಈ ಆಜ್ಞೆಯನ್ನು ನೆರವೇರಿಸೋದು ಅಷ್ಟೇ ಮುಖ್ಯ ಅಂತ ಇನ್ನೊಂದು ಆಜ್ಞೆ ಹೇಳಿದ್ರು. ಆ ಎರಡನೇ ಆಜ್ಞೆ ಯಾವುದು ಅಂತಂದ್ರೆ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು ಅಂತ ಅವ್ರು ಹೇಳಿದ್ರು. ಹಂಗಂತಂದ್ರೆ ನೀನೊಬ್ಬ ಮನುಷ್ಯ, ನಿನ್ನ ನೆರೆಯವನಂತಂದ್ರೆ ಇನ್ನೊಬ್ಬ ಮನುಷ್ಯ. ನಿನ್ನ ಕಣ್ಣ ಮುಂದೆ ಕಾಣಿಸುವಂತ ಬೇರೆ ಎಲ್ಲಾ ಮನುಷ್ಯರನ್ನು ನೀನು ನಿನ್ನಂತೆಯೇ ನೀನು ಪ್ರೀತಿಸಬೇಕು ಅಂತ ಯೇಸು ಕ್ರಿಸ್ತನು ನಮಗೆ ಹೇಳಿದ್ರು. ಆದರೆ ಇವತ್ತು ನಾನು ನೀವು ನಮ್ಮಂತೆಯೇ ನಮ್ಮ ನೆರೆಯವರನ್ನ ಪ್ರೀತಿ ಮಾಡುವವರಾಗಿದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಅನೇಕರಿಗೆ ದೇವರನ್ನ ಪ್ರೀತಿಸಲು ತುಂಬಾ ಸುಲಭ, ಇನ್ನೊಬ್ಬರನ್ನ ಪ್ರೀತಿ ಮಾಡೋದೇ ತುಂಬಾ ಕಷ್ಟ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಕಣ್ಣ ಮುಂದೆ ಕಾಣಿಸುವಂತ ಸಹೋದರನನ್ನ ಪ್ರೀತಿ ಮಾಡದೆ ಕಾಣದಿರುವಂತ ದೇವರನ್ನ ಪ್ರೀತಿ ಮಾಡುತ್ತೇನೆಂಬುದಾಗಿ ಹೇಳುವವನು ಸುಳ್ಳುಗಾರನು. ನಿನಗೆ ನಿನ್ನಂತೆ ಇರುವಂತ ನಿನ್ನ ಕಣ್ಣ ಮುಂದೆ ಕಾಣಿಸುವಂತ ಬೇರೆ ಮನುಷ್ಯರನ್ನ ಪ್ರೀತಿ ಮಾಡೋದಕ್ಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ. ಆದ್ರೆ ಕಾಣದಿರುವಂತ ದೇವರನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದೀಯ, ಸುಳ್ಳುಗಾರ ನೀನು. ನೀನ್ ನಿಜವಾಗ್ಲೂ ಪ್ರೀತಿ ಉಳ್ಳವನಾಗಿದ್ದರೆ, ಕಾಣದಿರುವಂತ ದೇವರನ್ನ ಪ್ರೀತಿ ಮಾಡುವವನಾಗಿದ್ರೆ, ನಿನ್ನಂತೆಯೇ ನಿನ್ನ ಕಣ್ಣು ಮುಂದೆ ಕಾಣಿಸುವಂತ ಇನ್ನೊಬ್ಬರನ್ನ ಪ್ರೀತಿ ಮಾಡೇ ಇದ್ದಿರುತ್ತೀಯ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಇವತ್ತು ಕೆಲವರಿಗೆ ದೇವರನ್ನ ಪ್ರೀತಿಸಲು ತುಂಬಾ ಸುಲಭ. ಪ್ರಾರ್ಥನೆ ಮಾಡೋದು, ದೇವರ ವಾಕ್ಯ ಓದೋದು, ಉಪವಾಸ ಇರೋದು, ದೇವರನ್ನ ಸೇವಿಸೋದು, ದೇವ ಭಕ್ತರಂತ ಹೇಳಿ ಓಡಾಡೋದು ತುಂಬಾ ಸುಲಭ. ಆದ್ರೆ ಇನ್ನೊಬ್ಬರನ್ನ ಅವ್ರ ತರನೇ ಪ್ರೀತಿಸೋದು ತುಂಬಾ ಜನಗಳಿಗೆ ಕಷ್ಟ. ಇವತ್ತು ನಾನು ನೀವು ಯಾವ ತರ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ ನೋಡಬೇಕು. ನನ್ನಂತೆ ಇನ್ನೊಬ್ಬರನ್ನ ಪ್ರೀತಿಸಬೇಕಂದ್ರೆ ಅರ್ಥ ಏನು? ನನ್ನಂತೆ ಇನ್ನೊಬ್ಬರನ್ನ ಪ್ರೀತಿಸಬೇಕಂದ್ರೆ ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೇಕಂತಂದ್ರೆ, ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಓದಿ ನೋಡಬೇಕು. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಾರೆ ಏನಂತಂದ್ರೆ, ಜನಗಳು ನಿಮಗೆ ಏನೇನು ಮಾಡಬೇಕೆಂದು ಬಯಸ್ತಿರೋ ನೀವು ಅದನ್ನೇ ಅವರಿಗೆ ಮಾಡಿರಿ ಅಂತ ಅವ್ರು ಹೇಳ್ತಾರೆ. ಇದೇ ಧರ್ಮಶಾಸ್ತ್ರದ ಪ್ರವಾದಿಗಳ ತಾತ್ಪರ್ಯ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ ಹೇಳಿದಾಗಲೂ ಕೂಡ ಇದನ್ನೇ ಹೇಳ್ತಾರೆ. ದೇವರನ್ನು ಪ್ರೀತಿಸಬೇಕು, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಇದೇ ಧರ್ಮಶಾಸ್ತ್ರದ ಪ್ರವಾದಿಗಳ ತಾತ್ಪರ್ಯ ಅಂತ ಅಲ್ಲೂ ಸಹ ಹೇಳ್ತಾರೆ. ಶ್ರೇಷ್ಠವಾದ ಆಜ್ಞೆ ಅದೇ ಅಂತ ಹೇಳ್ತಾರೆ, ಇಲ್ಲೂ ಸಹ ಅದನ್ನೇ ಹೇಳ್ತಾರೆ.
ಆಗ ಇನ್ನೊಬ್ಬರು ನನಗೆ ಏನೆಲ್ಲ ಮಾಡಬೇಕಂತ ನಾನು ಬಯಸ್ತೀನೋ ಅದನ್ನು ನಾನೇ ಇನ್ನೊಬ್ಬರಿಗೆ ಮಾಡುವಂಥವ್ರಾಗಿರಬೇಕು. ಸಹಜವಾಗಿ ಒಂದು ವೇಳೆ ನಾನು ಅನಾರೋಗ್ಯದಿಂದ ಇದ್ದೆ ಅಂತ ಅಂದ್ಕೊಳ್ಳಿ, ನಾವೇನು ಬಯಸ್ತೀವಿ? ಯಾರಾದರೂ ಬಂದು ನಮ್ಮನ್ನು ವಿಚಾರಿಸಲಿ, ನಮ್ಮನ್ನು ಆರೈಕೆ ಮಾಡಲಿ, ನಮ್ಮನ್ನು ನೋಡ್ಕೊಳ್ಳಿ, ನಮಗೊಂದು ಎರಡು ಒಳ್ಳೆ ದಯಪಡಿಸುವಂಥ ಮಾತು ಹೇಳಿ ಅಂತ ನಾವು ಅಂದ್ಕೊಳ್ತೀವಿ. ಆಗ ನಾವೇನು ಮಾಡಬೇಕು ಅಂತಂದರೆ, ಇನ್ನೊಬ್ಬರು ಅನಾರೋಗ್ಯದಿಂದ ಇದ್ದರೆ ನಾವು ಸಹ ಅವ್ರನ್ನ ಹೋಗಿ ಭೇಟಿ ಮಾಡಿ, ಅವರನ್ನು ಸಂತೈಸಿ, ಅವ್ರಿಗೊಂದು ಎರಡು ಆದರಣೆಯ ಮಾತು ಹೇಳಿ ನಮ್ಮಿಂದ ಆಗುವಂಥ ಸಹಾಯವನ್ನು ಅವ್ರಿಗೆ ಮಾಡುವಂಥವರಾಗಿರಬೇಕು. ನಾವು ಹೊಟ್ಟೆ ಹಸಿದಿದ್ರೆ ಯಾರಾದರೂ ನಮಗೆ ಊಟ ಕೊಡಲಿ ಅಂತ ನಿರೀಕ್ಷೆ ಮಾಡ್ತೀವಿ. ಅದೇ ಥರ ಇನ್ನೊಬ್ರು ಯಾರೋ ಹೊಟ್ಟೆ ಹಸಿರಿದ್ದರೆ ನಾವು ಅವರಿಗೆ ಊಟವನ್ನು ಕೊಡುವಂಥವರಾಗಿರಬೇಕು. ಒಂದು ವೇಳೆ ನಾವು ಸಾಲದಲ್ಲಿದ್ದರೆ ಯಾರೋ ಬಂದು ನಮಗೆ ಸಹಾಯ ಮಾಡಿ, ತಗೊಳ್ಳಿ ತುಂಬ ಕಷ್ಟದಲ್ಲಿದ್ದೀರಾ, ನಮ್ಮಿಂದ ಆಗೋ ಒಂದು ಸಹಾಯ ಮಾಡ್ತೀವಿ, ನಿಮ್ಮ ಸಾಲ ತೀರಿಸ್ಕೊಂಡು ಚೆನ್ನಾಗಿರಿ ಅಂತ ಯಾರಾದರೂ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿರೀಕ್ಷೆ ಮಾಡ್ತೀವಿ. ಅದೇ ಥರ ಇನ್ನೊಬ್ರು ಯಾರೋ ಸಾಲದಲ್ಲಿ ಇದ್ದಾರೆ ಅಂತಂದರೆ ನಾವೇ ನಮ್ಮಿಂದ ಆಗುವಷ್ಟು ಹಣವನ್ನು ಅವರಿಗೆ ಸಹಾಯ ಮಾಡಿ, ಸಾಲದಿಂದ ಅವರು ಆಚೆ ಬರೋದಕ್ಕೆ ಅವರಿಗೆ ನಾವು ಹಸ್ತವನ್ನು ಚಾಚುವಂಥವರುಗಳಾಗಿ ಇರಬೇಕು. ಒಂದು ವೇಳೆ ನಾವು ದುಃಖದಲ್ಲಿದ್ದರೆ, ಕಣ್ಣೀರಿನಲ್ಲಿ ಬಾಧೆಯಲ್ಲಿದ್ದರೆ ಯಾರಾದರೂ ಬಂದು ನಮ್ಮನ್ನು ಸಂತೈಸಿ, ನಮ್ಮನ್ನು ಆಧರಿಸಿ ಬಲಪಡಿಸುವಂಥವ್ರು ಇದ್ದರೆ ಎಷ್ಟು ಚಂದ ಅಂತ ನಾವು ಅಂದ್ಕೊಳ್ತೀವಿ. ಅದೇ ಥರ ಇನ್ನೊಬ್ರು ಯಾರೋ ಕಣ್ಣೀರಲ್ಲಿ ಇದ್ದಾರೆ ಅಂತಂದರೆ ಅವರನ್ನು ಸಂತೈಸುವವರಾಗಿ ಬಲಪಡಿಸುವಂಥವರುಗಳಾಗಿ ನಾನು ನೀವು ಇರಬೇಕು. ಒಂದು ವೇಳೆ ನಮ್ಮನ್ನು ಯಾರು ಸೇರಿಸ್ಕೊಳ್ತೀರಾ, ನಮ್ಮನ್ನು ಯಾರು ಗಣನೆಗೆ ತೆಗೆದುಕೊಳ್ತೀರಾ, ನಮ್ಮನ್ನು ತಳ್ಳಿಬಿಟ್ಟವರುಗಳಾಗಿ ಒಂದು ವೇಳೆ ನಾವು ಬದುಕ್ತಾ ಇದ್ರೆ, ಯಾರಾದರೂ ನಮ್ಮನ್ನು ಸೇರಿಸ್ಕೊಂಡ್ರೆ, ಯಾರಾದರೂ ನಮ್ಮನ್ನು ಗಣನೆಗೆ ತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅದೇ ಥರ ಬೇರೆಯವರಿಂದ ತಳ್ಳಲ್ಪಟ್ಟವರುಗಳಾಗಿ, ಬೇರೆಯವರಿಂದ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಪಟ್ಟವರುಗಳಾಗಿ ಇರುವಂಥ ಜನಗಳನ್ನು ನಾವು ಕಾಣುವಾಗ ನಾವು ಅವರನ್ನು ಅಂಗೀಕರಿಸುವವರಾಗಿ, ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥವರುಗಳಾಗಿ ಇರುವವರಾಗಿ ನಾನು ನೀವು ಜೀವಿಸಬೇಕು. ಹಲ್ಲೆಲೂಯಾ. ಆಗ ನನ್ನಂತೆಯೇ ಇತರರನ್ನು ನಾನು ಪ್ರೀತಿಸುತ್ತೇನೆ ಅನ್ನೋದಕ್ಕೆ ಅರ್ಥ ಏನಂತಂತಂದರೆ, ನಮ್ಮಿಂದ ಇತರಿಗಾಗುವಂತಹ ಎಲ್ಲ ಸಹಾಯವನ್ನು ನಾವು ಮಾಡುವಂಥವರಾಗಿರಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಏನೇ ಒಂದು ಒಳ್ಳೆಯದು ಆಗೋದಕ್ಕೆ ಅವಕಾಶ ಇದೆ ಅಂತಂದ್ರೂ ಕೂಡ ಅದೆಲ್ಲದನ್ನು ನಾವು ಅವರಿಗೆ ಮಾಡುವಂಥವರಾಗಿರಬೇಕು. ಆಗ ನಾವು ನಮ್ಮಂತೆ ಇನ್ನೊಬ್ಬರನ್ನು ಪ್ರೀತಿ ಮಾಡುವವರುಗಳಾಗಿ ಇರ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಡೆಯ ನ್ಯಾಯ ತೀರ್ಪಿನ ವಿಷಯದಲ್ಲಿ ಒಂದು ಮಾತು ಹೇಳ್ತಾರೆ. ಕಡೆಯಲ್ಲಿ ನ್ಯಾಯ ತೀರ್ಪಾಗುತ್ತೆ, ರಾಜ ಕುಳಿತುಕೊಂಡಿರ್ತಾನೆ, ಜನಗಳು ಬರ್ತಾರೆ, ಎರಡು ಗುಂಪುಗಳಾಗಿ ಅವ್ರನ್ನ ವಿಂಗಡಣೆ ಮಾಡ್ತಾರೆ. ಬಲಗಡೆಯಲ್ಲಿರುವಂಥವ್ರಿಗೆ ಕೆಲವು ಮಾತುಗಳು ಹೇಳ್ತಾರೆ. ನಾನು ಹಸಿದವನಾಗಿದ್ದೆ, ನೀವು ಊಟ ಕೊಟ್ರಿ. ನಾನು ದಾಹ ಉಳ್ಳವನಾಗಿದ್ದೆ, ನೀವು ನೀರು ಕೊಟ್ರಿ. ನಾನು ಬಟ್ಟೆ ಇಲ್ಲದವನಾಗಿದ್ದೆ, ಬಟ್ಟೆ ಕೊಟ್ರಿ. ನಾನು ಪರದೇಶಿಯಾಗಿ ಮನೆ ಇಲ್ಲದವನಾಗಿದ್ದೆ, ನನ್ನನ್ನು ಸೇರಿಸ್ಕೊಂಡು ಇರೋದಕ್ಕೆ ಅವಕಾಶ ಕೊಟ್ರಿ. ನಾನು ರೋಗದಲ್ಲಿದ್ದೆ, ನೀವು ಬಂದು ನನ್ನನ್ನು ನೋಡಿದ್ರಿ. ನಾನು ಸೆರೆಮನೆಯಲ್ಲಿದ್ದೆ, ನೀವು ನನ್ನ ಬಂದು ವಿಚಾರಿಸಿದ್ರಿ ಅಂತೆಲ್ಲ ಹೇಳಿದಾಗ ಆ ಜನಗಳು ಇದನ್ನೆಲ್ಲ ನಾವು ಯಾವಾಗ ಮಾಡುತ್ತೆ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಹೇಳೋ ಮಾತ, ಈ ಚಿಕ್ಕವರೊಬ್ಬನಿಗೆ ಇದನ್ನು ನೀವು ಮಾಡಿದ್ರೆ ಅದು ನನಗೆ ಮಾಡಿದ ಹಾಗಾಯಿತು. ಅಂದರೆ ಯಾರೇ ಆಗಿರಲಿ, ಅಂಥ ಸ್ಥಿತಿಯಲ್ಲಿ ಇರುವಂಥವ್ರನ್ನ ನೀವು ನೋಡಿ ಅವರಿಗೆ ಅದನ್ನು ಮಾಡಿದಾಗ ಅದು ನನಗೆ ಮಾಡಿದ ಹಾಗಾಯಿತು ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಎಡಗಡೆ ಇರೋಂಥವ್ರಿಗೆ ಇದನ್ನೆಲ್ಲ ಹೇಳಿ, ಇದನ್ನೆಲ್ಲ ನೀವು ಮಾಡಿಲ್ಲ, ನೀವು ಶಾಪಗ್ರಸ್ತರು ಹೋಗ್ರಿ ಅಂತ ಅವ್ರನ್ನ ನರಕಕ್ಕೆ ತಳ್ಳಿಬಿಡ್ತಾರೆ. ಅವರು ಹೇಳ್ತಾರೆ, ಸ್ವಾಮಿ ಈ ಥರ ಸ್ಥಿತಿಯಲ್ಲೆಲ್ಲ ನೀನಿದ್ದು ನಾವು ಯಾವಾಗ ನಿನ್ನನ್ನು ನೋಡಲಿಲ್ಲ, ಯಾವಾಗ ಆರೈಕೆ ಮಾಡಲಿಲ್ಲ ಅಂತ ಕೇಳಿದಾಗ, ಈ ಚಿಕ್ಕವರಲ್ಲಿ ಒಬ್ಬರಿಗೆ ಇದನ್ನು ನೀವು ಮಾಡದೆ ಹೋಗುವಾಗ ನೀವು ನನಗೂ ಮಾಡದ ಹಾಗಾಯಿತು ಅಂತ ಹೇಳಿ ಅವರನ್ನು ಕಳುಹಿಸಿ ಬಿಡುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆಗ ನಾವು ಬೇರೆಯವರನ್ನು ಎಷ್ಟು ಪ್ರೀತಿಸಿದ್ದೇವೆ, ನಾವು ಇನ್ನೊಬ್ಬರನ್ನ ಪ್ರೀತಿಸಿರುವುದರ ನಿಮಿತ್ತ ನಾವು ಇನ್ನೊಬ್ಬರಿಗೆ ಎಷ್ಟು ಒಳ್ಳೇದು ಮಾಡಿದ್ದೇವೆ, ಅದ್ರ ಮೇಲೆ ನಮಗೆ ನ್ಯಾಯ ತೀರ್ಪಾಗುತ್ತೆ. ತನ್ನಂತೆ ನೆರೆಯವನನ್ನು ಪ್ರೀತಿಸುವವನು ಮಾತ್ರವೇ ದೇವರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ. ಕಾರಣ ತನ್ನಂತೆ ನೆರೆಯವನನ್ನು ಪ್ರೀತಿಸುವವನು ಮಾತ್ರವೇ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ, ಇನ್ನೊಬ್ಬರ ಕಷ್ಟಗಳಿಗೆ ಅವನು ಆಧಾರವಾಗಿ ಬರೋದಕ್ಕೆ ಸಾಧ್ಯ. ಆದರೆ ತನ್ನಂತೆ ಇನ್ನೊಬ್ಬರನ್ನ ಪ್ರೀತಿ ಮಾಡದವನು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವುದಿಲ್ಲ, ಇನ್ನೊಬ್ಬರ ತೊಂದರೆಗಳಲ್ಲಿ ಸಹಾಯ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಬೇಕಾದಂಥ ಅಗತ್ಯಗಳನ್ನು ನೋಡಿ ಒದಗಿಸೋದಿಲ್ಲ. ಅವನು ತನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ತಾನೆ, ಅಯ್ಯೋ ಅವನು ಕೊಟ್ಟರೆ ನನಗಿಲ್ವಲ್ಲ, ನನಗೆ ಬೇಕು, ನನ್ನ ಮಕ್ಳಿಗೆ ಬೇಕು, ನಮಗೆ ಭವಿಷ್ಯಕ್ಕೆ ಬೇಕು ಅಂತ ಅಂದ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡದೆ ಹೋಗ್ತಾನೆ. ಆದರೆ ಅಂಥವರು ದೇವರಾಜ್ಯವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಅದರಲ್ಲಿ ಒಂದು ವ್ಯಕ್ತಿ ಯೆರೂಸಲೇಮಿನಿಂದ ಯೆರಿಕೋವಿನ ಕಡೆಗೆ ಹೋಗುವಾಗ ಕಳ್ಳರು ಬಂದು ಅವನು ಹಿಡ್ಕೊಂಡು ಹೊಡೆದು ಅವನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಹೋಗಿ ಗಾಯಪಡಿಸಿ ಅವನ ಅರೆ ಜೀವನ ಆಗಿಬಿಟ್ಟು ಹೋಗ್ತಾರೆ. ಆಗ ಆ ದಾರಿಯಲ್ಲಿ ಒಬ್ಬ ಯಾಜಕ ಬರ್ತಾನೆ. ಅವನು ಬಂದು ಹಾಗೇ ಸೈಡಲ್ಲಿ ಹೋಗ್ಬಿಡ್ತಾನೆ, ನಮ್ಗೆ ಯಾಕೆ ಬೇಕಪ್ಪ, ಯಾರೋ ಏನೋ ಹೊಡೆದಾಕ್ಬಿಟ್ಟವ್ರೆ ಅಂತ ಅನ್ಕೊಂಡು. ಒಬ್ಬ ಲೇವಿ ಬರ್ತಾನೆ, ಅವನು ಕೂಡ ಹಂಗೇ ಸೈಡಲ್ಲಿ ಹೋಗ್ಬಿಡ್ತಾನೆ, ಅಯ್ಯೋ ಯಾರೋ ಏನೋ ಆಗಿದೆ, ನಮ್ಗೆ ಯಾಕೆ ಬೇಕು ಅಂತ ಅನ್ಕೊಂಡು. ಆದರೆ ಒಬ್ಬ ಸಮಾರ್ಯದವನು ಬರ್ತಾನೆ, ಅವನು ಬಂದು ಅವನನ್ನು ನೋಡಿ ಅವನಿಗೆ ಚಿಕಿತ್ಸೆ ಮಾಡಿ ಅವನು ಕರ್ಕೊಂಡು ಹೋಗಿ ಆ ಛತ್ರದಲ್ಲಿ ಸೇರಿಸಿ ಛತ್ರದಲ್ಲಿ ಕಾಸು ಕೊಟ್ಟು ಅವನನ್ನು ಆರೈಕೆ ಮಾಡಿ ಅಂತ ಹೇಳಿ ಅವನು ಹೋಗ್ತಾನೆ.
ಆಗ ಅಲ್ಲಿ ಸಮಾರ್ಯದವನು ಕಷ್ಟದಲ್ಲಿದ್ದಂಥ ಒಂದು ಮನುಷ್ಯನಿಗೆ ತಾನು ಆಸರೆಯಾಗಿ ಬರುವಂಥದ್ದನ್ನು, ತನಗೆ ಬೇಕಾಗಿರುವ ಕಾರ್ಯವನ್ನು ಮಾಡುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಗ ದೇವರ ವಾಕ್ಯ ನಮಗೆ ಹೇಳುವ ಮಾತೇನೆಂದರೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾನು ನೀವು ನನ್ನಂತೆಯೇ ನಮ್ಮ ನೆರೆಯವರನ್ನ ಪ್ರೀತಿ ಮಾಡುವವರಾಗಿದ್ದೇವಾ? ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಾವು ಪ್ರೀತಿ ಮಾಡ್ತಾ ಇದ್ದೀವಾ ಇಲ್ವಾ, ಅದನ್ನು ಯಾವ ಥರ ತಿಳ್ಕೊಳ್ಳೋದು? ಅದನ್ನು ಯಾವ ಥರ ನಾವು ತಿಳ್ಕೊಳ್ಳೋದು ಅಂತಂತಂದರೆ, ಇನ್ನೊಬ್ಬರ ಕಷ್ಟದಲ್ಲಿ, ಇನ್ನೊಬ್ಬರ ತೊಂದರೆಯಲ್ಲಿ, ಇನ್ನೊಬ್ಬರ ಸಮಸ್ಯೆಯಲ್ಲಿ, ಇನ್ನೊಬ್ಬರ ಬಾಧೆಯಲ್ಲಿ ನಾನು ನೀವು ಪಾಲನ್ನು ಹೊಂದ್ತಾ ಇದ್ದೀವಿ. ಇನ್ನೊಬ್ಬರಿಗೆ ಕಷ್ಟ ಸಂಭವಿಸುವಾಗ, ಬಾರಿ ಸಂಭವಿಸುವಾಗ ನಮ್ಮ ಮನಸ್ಸು ಕಷ್ಟಕ್ಕೆ ಒಳಗಾಗತ್ತೆ. ಅವರನ್ನು ಕನಿಕರಿಸಿ, ಅಯ್ಯೋ ಈ ಥರ ಒಂದು ತೊಂದರೆಯಲ್ಲಿದ್ದಾರಲ್ಲ ಅಂತ ಹೇಳಿ ನಮ್ಮಿಂದ ಆಗೋಷ್ಟು ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಬಹುಶಃ ನಮ್ಮಂತೆ ಇನ್ನೊಬ್ಬರನ್ನ ಪ್ರೀತಿ ಮಾಡುವವರಾಗಿರ್ತೇವೆ. ಆದರೆ ಇನ್ನೊಬ್ಬರ ಕಷ್ಟ, ಸಂಕಟ, ಬಾಧೆ, ಸಮಸ್ಯೆ, ತೊಂದರೆಗಳಿಗೆ ನಾವು ಸ್ಪಂದಿಸದೆ, ಅವ್ರ ಕಷ್ಟ ಬಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತಂತ ಅಂದ್ಕೊಂಡು ನಾವು ಸ್ವಾರ್ಥದಲ್ಲಿ ಬದುಕ್ತಾ ಇದ್ರೆ ನಮ್ಮಂತೆ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡುವವರಲ್ಲ. ಒಂದು ವೇಳೆ ನಿಮ್ಮ ಸ್ವಂತ ಮಗು ಏನೋ ಒಂದು ತೊಂದರೆ ಸಿಗಾಕೊಂಡು ಬಾಧೆಲಿದೆ ಅಂತ ಅಂದ್ಕೊಳ್ಳಿ. ಆಗ ಯಾವುದೇ ತಂದೆ ತಾಯಿ ಆಗಿರಲಿ, ನನ್ನ ಮಗು ನಾನು ಯಾಕೆ ಖರ್ಚು ಮಾಡಬೇಕು ಅಂತ ಮಕ್ಕಳಿಗೆ ಖರ್ಚು ಮಾಡ್ತಾರೆ ಇರ್ತಾರ. ಅಯ್ಯೋ ನನ್ನ ಮಗುಗೆ ಈ ಥರ ಆಗಿದೆ ಅಂತ ಖರ್ಚು ಮಾಡಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಅಗತ್ಯಗಳನ್ನು ನೋಡ್ಕೊಳ್ತಾರೆ. ಕಾರಣ ನಮ್ಮ ಮಗುನ ನಾವು ನಮ್ಮಂತೆ ಪ್ರೀತಿ ಮಾಡ್ತೇವೆ. ಅದೇ ಥರ ಬೇರೆ ಯಾರೊಬ್ಬರ ಪರಿಸ್ಥಿತಿಯಲ್ಲೂ ನಮ್ಮಿಂದ ಆಗುವಷ್ಟು ಸಹಾಯವನ್ನು ನಾವು ಮಾಡಲೇಬೇಕು. ಆಗ್ಲೇ ನಾವು ಅವರನ್ನು ನಮ್ಮಂತೆ ಪ್ರೀತಿ ಮಾಡ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ವಾಕ್ಯಗಳು 15 ಮತ್ತು 16 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಇಲ್ಲಿ ಯಾಕೋಬನು ಹೇಳುವಂಥ ಮಾತೇನೆಂದರೆ, ನಿಮ್ಮ ಸಹೋದರರಲ್ಲಿ ಒಬ್ಬರಿಗೆ ಅಥವಾ ಸಹೋದರಿಯಲ್ಲಿ ಒಬ್ಬರಿಗೆ, ಯಾರೋ ಒಬ್ಬರಿಗೆ ಬಟ್ಟೆ ಇಲ್ಲ, ಊಟನೂ ಇಲ್ಲ, ಆದರೆ ನೀವು ಅವರನ್ನು ನೋಡ್ಬಿಟ್ಟು ಸಮಾಧಾನದಿಂದ ಹೋಗಿರಿ, ಚಳಿ ತುಂಬ ಇದೆ, ಬೆಂಕಿ ಅಂಟಿಸ್ಬಿಟ್ಟು ಬೆಂಕಿ ಕಾಯಿಸ್ಕೊಳ್ಳಿ, ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳಿದ್ರೆ ಏನು ಪ್ರಯೋಜನ? ಬರೀ ಮಾಯಿ ಮಾತಿನಿಂದ ಹೇಳಿದ್ರೆ ಏನು ಪ್ರಯೋಜನ ಅಂತವ್ರು ಕೇಳ್ತಾರೆ. ಹಂಗಂದ್ರೆ ಆ ರೀತಿ ಇರುವಾಗ ನೀವೇನು ಮಾಡಿ ಅಂದರೆ, ನಿಮ್ಮಲ್ಲಿರುವಂಥ ಬಟ್ಟೆನ ಅವ್ರಿಗೆ ಕೊಡಿ, ನಿಮ್ಮ ಹತ್ರ ಇರುವಂಥ ಊಟವನ್ನು ಅವ್ರಿಗೆ ಕೊಡಿ. ನೀವು ಆ ಥರ ಮಾಡಿದ್ದೀರಾ, ಸಮಾಧಾನವಾಗಿ ಹೋಗ್ರಿ, ಬೆಂಕಿ ಕಾಯಿಸ್ಕೊಳ್ರಿ, ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಕಳಿಸಿದ್ರೆ ನಿಮ್ಮಿಂದ ಏನು ಪ್ರಯೋಜನ ಅಂತ ಯಾಕೋಬನ ವಿಶ್ವಾಸಿಗಳಿಗೆ ಬೈಯೋದನ್ನ ನಾವು ಕಾಣ್ತೇವೆ. ಅದು ಮಾತ್ರ ಅಲ್ದಿರ, ಯೋಹಾನನು ಬರೆದಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 17 ಮತ್ತು 18 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೇ? ಇಲ್ಲಿ ಯೋಹಾನನ ಪ್ರಶ್ನೆ ಕೇಳ್ತಾನೆ. ಏನಂತಂದರೆ, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ, ನಿಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಅಂದ್ಕೊಳ್ಳಿ, ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿ ಅವನಲ್ಲಿ ನೆಲೆಗೊಂಡಿರ್ಬೋದು. ಒಂದು ವೇಳೆ ನಿಮ್ಮ ಹತ್ರ ತುಂಬ ದುಡ್ಡಿದೆ, ಯಾರೋ ಒಬ್ಬರು ಸಹೋದರರು ಕಷ್ಟದಲ್ಲಿ ಬಿದ್ದಿದ್ದಾರೆ, ಆದರೆ ಅಂಥವ್ರನ್ನ ನೀವು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿ ನಿಮ್ಮಲ್ಲಿ ನೆಲೆಗೊಂಡಿದೆಯೋ? ಹಂಗಂದ್ರೆ ನಿಮಗಿರುವಂಥ ಸಂಪತ್ತಲ್ಲಿ ಅವ್ರ ಕಷ್ಟದಲ್ಲಿ ಅವ್ರಿಗೆ ಉಪಶಮನ ಆಗೋ ಹಾಗೆ ನಿಮ್ಮಿಂದ ಆಗುವಂಥ ಒಂದು ಸಹಾಯ ಮಾಡಿ ಅವನ ಕಷ್ಟವನ್ನು ಪರಿಹರಿಸೋದಕ್ಕೆ ನೀವು ಕಾರ್ಯವನ್ನು ಮಾಡಿಲ್ಲ ಅಂತಂತಂದ್ರೆ ನಿಮ್ಮಲ್ಲಿ ದೇವರ ಪ್ರೀತಿ ಇದೆಯಾ? ನಿಮ್ಮಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ವಿಶ್ವಾಸಿಗಳಿಗೆ ತಾನು ಹೇಳೋದನ್ನು ನಾವು ಕಾಣ್ತೀವಿ. ಮುಂದುವರಿಸಿ 18ನೇ ವಾಕ್ಯದಲ್ಲಿ ತಾನು ಹೇಳೋ ಮಾತು, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ನನ್ನ ಮಕ್ಕಳೇ, ವಿಶ್ವಾಸಿಗಳಿಗೆ ಯೋಹಾನನು ಹೇಳೋ ಮಾತು, ನಾವು ಬರೀ ಬಾಯಿ ಮಾತಿನಿಂದ ಬಾಯಿ ಉಪಚಾರದಿಂದ ಪ್ರೀತಿಸುವವರಾಗಿರಬಾರದು. ಅಂದರೆ ನಿಮಗೆ ತುಂಬ ಕಷ್ಟ ಇದೆ, ನಿಮ್ಗೆ ಚೆನ್ನಾಗಾಗಲಿ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತ ಬಾಯಿ ಮಾತಲ್ಲಿ ಹೇಳಿ ಸುಮ್ಮನೆ ಆಗೋದಲ್ಲ. ನಿಮ್ಮ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ನಿಮ್ಮ ಪ್ರೀತಿ ಕೃತ್ಯದಲ್ಲಿ ಪ್ರಕಟವಾಗಬೇಕು. ಕಷ್ಟ ಇದೆಯಾ, ಚೆನ್ನಾಗಾಗಲಿ, ನಿಮ್ಮ ಕಷ್ಟ ನೀಗಲಿ ಅಂತ ಹೇಳಿ
ಆದರೆ ನೀವು ಅವರನ್ನು ಪ್ರೀತಿಸ್ತೀರಾ ಅನ್ನೋದನ್ನ ನಿಮ್ಮಲ್ಲಿರುವಂಥದ್ರನ್ನ ತೆಗೆದುಕೊಟ್ಟು ತೋರಿಸಿ ಅದನ್ನು ವ್ಯಕ್ತಪಡಿಸಿ. ಅಂದರೆ ಕಷ್ಟದಲ್ಲಿದ್ದವ್ರಿಗೆ ನೀನು ಚೆನ್ನಾಗಿರು, ಚೆನ್ನಾಗಾಗೋ, ಹೋಗು ಅಂತ ಹೇಳಬೇಡ, ನಿನ್ನ ಹತ್ರ ಇರೋದನ್ನ ಕೊಟ್ಟು ಕಳಿಸು, ಅದು ನಿಜವಾದ ಪ್ರೀತಿ ಅಂತ ಯೋಹನನು ವಿಶ್ವಾಸಿಗಳಿಗೆ ಬರೆಯುವಂಥದ್ದನ್ನು ನಾವು ಕಾಣ್ತೀವಿ. ಆಗ ದೇವರು ಹೇಳೋ ಮಾತೇನೆಂದರೆ, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ದೇವರು ನಮಗೆ ಹೇಳ್ತಾರೆ. ಆಗ ನನ್ನಂತೆಯೇ ನಾವು ನಮ್ಮ ನೆರೆಯವರನ್ನು ಪ್ರೀತಿಸ್ತಾ ಇದ್ದೇವೆ ಇಲ್ವಾ, ಅದನ್ನು ಯಾವ ಥರ ತಿಳ್ಕೊಳ್ಳೋದು? ಅದನ್ನ ನಾವು ತಿಳ್ಕೊಳ್ಬೇಕಂತಂದರೆ, ಒಂದು ವೇಳೆ ಇತರರ ಕಷ್ಟಗಳಿಗೆ ನಾವು ಸ್ಪಂದಿಸುವವರಾಗಿದ್ದರೆ, ನಮ್ಮಿಂದ ಆಗೋಷ್ಟು ಸಹಾಯ ಮಾಡಿ ಅವ್ರ ಕಷ್ಟ ಪರಿಹಾರ ಆಗೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡುವವರಾಗಿದ್ದರೆ, ಅವ್ರ ಕಷ್ಟಕ್ಕೆ ನಮ್ಮ ಮನಸ್ಸು ಮರುಗಿದರೆ, ಅಯ್ಯೋ ಈ ಥರ ಆದ್ರಲ್ಲಪ್ಪ ಅಂತ ಇನ್ನೊಬ್ಬರ ಕಷ್ಟಕ್ಕೆ ನಮ್ಮ ಮನಸ್ಸು ಮರುಗುವುದಾದರೆ, ನಮಗೆ ಬಲ ಇದ್ದರೆ ನಮ್ಮಿಂದ ಆಗೋಷ್ಟು ಮಾಡುವುದಾದರೆ, ಬಹುಶಃ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡುವವರಾಗಿ ಇರ್ತೀವಿ. ಆದರೆ ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸದವರಾಗಿ, ಇನ್ನೊಬ್ಬರ ಕಷ್ಟಕ್ಕೆ ನಾವು ಮನ ಮರುಗುವವರಾಗಿ ಇಲ್ಲದೆ ಹೋದರೆ ನಮ್ಮಂತೆ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡುವವರಲ್ಲ. ಅದರಿಂದ ಇವತ್ತು ನಾವು ಯೋಚನೆ ಮಾಡಿ ನೋಡೋಣ, ಕಷ್ಟದಲ್ಲಿ, ಬಾಧೆಯಲ್ಲಿ, ಸಮಸ್ಯೆಗಳಲ್ಲಿ, ತೊಂದರೆಗಳಲ್ಲಿ ಇರುವಂಥವ್ರನ್ನ ನೋಡುವಾಗ ನಮ್ಮ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ, ಅದರ ಮೇಲೆ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀವಿ ಇಲ್ವಾ ಅನ್ನೋದು ತೋರಿ ಬರುತ್ತೆ. ಮತ್ತೊಬ್ಬರನ್ನ ನಾವು ಪ್ರೀತಿ ಮಾಡೋಣ, ಮತ್ತೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸೋಣ. ದೇವರು ನಮಗೆ ಕೊಟ್ಟಿರುವಂಥ ಬಲದಲ್ಲಿ ನಮ್ಮಿಂದ ಆಗುವಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡೋಣ. ಬಡವರಿಗೆ ಸಾಲ ಕೊಡುವವನು ದೇವರಿಗೆ ಸಾಲ ಕೊಟ್ಟವನಾಗಿರ್ತಾನೆ, ಅದಕ್ಕೆ ಪ್ರತಿಫಲವನ್ನು ಯೆಹೋವನೇ ಮಾಡುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ಕಷ್ಟದಲ್ಲಿದ್ದಂಥವ್ರಿಗೆ ನಾವು ಉದಾರವಾಗಿ ಕೊಡೋಣ, ಸಾಲವಾಗಿ ಕೊಡೋದು ಬೇಡ. ಅದಕ್ಕೆ ಪ್ರತಿಫಲವನ್ನು ದೇವರೇ ನಮಗೆ ಕೊಡ್ತಾರೆ. ಈ ಲೋಕದಲ್ಲಿ ಕೊಡ್ತಾರೆ, ಪರಲೋಕದಲ್ಲಿ ಸಹ ಕೊಡ್ತಾರೆ. ಹಲ್ಲೆಲೂಯ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ನಮ್ಮ ಕರ್ತನಾದ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ.